ಕೈ ಮುಗಿಲ್ಲ ಸ್ಟಾರ್ಟ್ ಮಾಡ್ನಾಗ ಫಸ್ಟ್ ಡೇ ಫಸ್ಟ್ ಫಿಲ್ಮ್ನಲ್ಲಿ ನಮ್ಮನ್ನ ಪ್ಯಾಟರ್ನ್ ಚೇಂಜ್ ಇವ್ರದ್ದು ಪ್ಯಾಟರ್ನ್ ಚೇಂಜ್ ಬ್ರೋ ನಿಮ್ದು ಪ್ಯಾಟರ್ನ್ ಚೇಂಜ್ ಅಲ್ಲ ಫಸ್ಟ್ ಒಂದ್ಸಲ ಪ್ರಾರ್ಥನೆ ಮಾಡಿ ಕೈ ಮುಗಿ ಅವರು ಪ್ಯಾಟರ್ನ್ ಹಾಗೆ ನಗಬೇಕು ಹಂಗೆ ಹೇಳಿದ್ ನೀವು ಅವ್ರದ್ದು ಯೂಟ್ಯೂಬ್ ಅಲ್ಲಿ ನೋಡಿದ್ದೀರಾ ಚಾನಲ್ ನೋಡಿದ್ದೆ ಚಾನಲ್ ನೋಡಿ ಅದ್ರ ನೋಡಿ ಎಲ್ಲದನ್ನು ಚಾನಲ್ ಸ್ಟಾರ್ಟ್ ಆಗೋದೇ ಹಾಗೆ ಕನೆಕ್ಷನ್ ಆಗಿರುತ್ತಲ್ಲ ಕೂತ್ಕೊಳ್ಳಿ ಕರೆಕ್ಟ್ ಆಗಿರೋ ಜೋರಾಗಿ ಎಂತ ಆಲ್ರೆಡಿ ವಿಡಿಯೋ ಮಾಡ್ತಾ ಇದ್ದಾರಾ? ಇಲ್ಲ ಅಲ್ವಾ? ಹೇಳ್ರ ಏನಂತ ಇಷ್ಟೇ ಸಲ ಕೂತಿದ್ದಾರೆ ಅಂದ್ರೆ ವಿಡಿಯೋ ಮಾಡ್ತಿದ್ದಾರೆ. ನಮಸ್ತೆ. ಹೆಂಗ್ ಗೊತ್ತು? ಸರ್ ಶುರು ಮಾಡೋದಾ? ಏನು ಸರ್ ಎಲ್ಲ ಒಟ್ಟಿಗೆ ಸೇರಿಬಿಟ್ಟಿದ್ದೀರಾ ಕಾಮಿಡಿ ಕಿಲಾಡಿಗಳೆಲ್ಲ? ಇದು ಇತ್ತು ಇವ್ನು ಹೆಂಗ್ ಆಗ್ತಾನಲ್ಲ ಇವನ್ ಸಿನಿಮಾ ಇವನ್ ಪ್ರಮೋಷನ್ ಮಾಡಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿದ್ದೀನಿ. ಒಟ್ಟಿಗೆ ಸೇರಿದ್ದಂತ ಹೇಳಿದ್ರೆ ಏನಂತ ಹೇಳಿದ್ರೆ ಸೇರಿದ್ದು ಲೇಟ್ ಆಯ್ತು. ನಿಮ್ಮಲ್ಲಿ 100 ಮೀಟರ್ ಅಂದ್ರೆ ಎಷ್ಟು ದೂರ? ನಮ್ಮಲ್ಲಿ 100 ಮೀಟರ್ ಅಂದ್ರೆ ಸ್ವಲ್ಪ ದೂರ ಅಷ್ಟೇ, ಆರಾಮಾಗಿ ಬರ್ಬೋದು. ನಮ್ಮಲ್ಲಿ 1 ಕಿಲೋಮೀಟರ್ 100 ಮೀಟರ್. ಇನ್ನು 1 ಕಿಲೋಮೀಟರ್ ಹೇಳಿದ್ರೆ ನನ್ನ ಬಗ್ಗೆ ಗೊತ್ತಿದ್ದು ನೀವು ಇಷ್ಟೆಲ್ಲ ಕೇಳ್ತಿದ್ದೀರಲ್ಲ ಅದೇ ನಂಗೆ ಆಶ್ಚರ್ಯ ಆಗ್ತಾ ಇರೋದು. ಕಾಮಿಡಿ ಕಿಲಾಡಿಗಳು ಸೇರೋದಕ್ಕೊಂದು ರೀಸನ್ ಅಂದ್ರೆ ನಾನು ನಯನ ಇತ್ತು ಈಗ ಆಲ್ರೆಡಿ ನಮ್ಮ ಗೆಳೆಯರೆಲ್ಲ ಆಗಾಗ ಸೇರ್ತಾ ಇರ್ತೀವಿ. ಸೊ ನಾವು ತುಂಬಾ ಕ್ಲೋಸ್ ಸರ್ಕಲ್ ನಮ್ದು ಸೀಸನ್ 1 ಇಂದ ಇದ್ದವರು. ಸೇರ್ತಾ ಇರ್ತೀವಿ ಅಂದ್ರೆ ಹೇಗೆ ಮಾತಾಡ್ತೀವಿ ಅಲ್ಲ, ಅದು ಕರೆಕ್ಟ್ ಹೇಳ್ಬೇಕು. ಅವಾಗ ಸೇರ್ತಾ ಇತ್ತು, ಕೆಲವು ಪಾರ್ಟಿಗೆ ಸೇರ್ತಾರೆ, ಮೀಟಿಂಗ್ ಸೇರ್ತಾರೆ, ಡಿಸ್ಕಸ್. ನಾವು ಪ್ರೋಗ್ರಾಮ್ಗಳಿಗೆ ಶೋಗಳಿಗೆ ಆ ಥರ ಮತ್ತೆ ಗೆಟ್ ಟುಗೆದರ್ಸ್ ಮತ್ತೆ ಇವಳಿಗೆ ಸೀಮಂತ ಎಲ್ಲ ಮಾಡ್ಲಿಕ್ಕೆ ಸೀಮಂತ ಆಗಿ ಮಗು ಆಗಿದೆ. ಸೊ ಹಾಗೆಲ್ಲ ಸೇರ್ತಾ ಇರ್ತೀವಿ. ಸೀಸನ್ 1 ಅಂದ್ರೆ ಆಲ್ಮೋಸ್ಟ್ ಈಗ 9 ಇಯರ್ಸ್ ಆಯ್ತು. ಅದೇ ಫ್ರೆಂಡ್ಶಿಪ್, ಅದೇ ಬಾಂಡಿಂಗ್ ನಮ್ಮಲ್ಲಿದೆ, ಅದೇ ಜಗಳ, ಅದೇ ಖುಷಿ. ಇಲ್ಲ ಜಗಳನೆಲ್ಲ ನಾವು ಇನಿಷಿಯಲ್ ಡೇಸ್ ಅಲ್ಲೇ ಮುಗಿಸ್ಕೊಂಡ್ಬಿಟ್ಟಿದೀವಿ. ಹಂಗಾಗಿ ಈಗ ಯಾವ ಜಗಳ ಆಡ್ಬೋದಿತ್ತು. ಅರ್ಧ ಗಂಟೆ ಲೇಟ್ ಆಗಿ ಬಂದಿದ್ದಕ್ಕೆ ಜಗಳ ಅಲ್ಲ, ಪೆಟ್ಟೆ ಕೊಡ್ಬೇಕಿತ್ತು ನಿಮ್ಗೆ. ನಾನು ಋಣದಲ್ಲಿದ್ದೀನಿ. ಇವನೇನು ಮಾತಾಡಲ್ಲ, ನಂಗೆ ಬೈಬೋದಾದ್ರೆ ಹಿತೇಶ ಬೈಬೋದು. ಇವಳೊಬ್ಳು ಮಾತಾಡ್ಲಿಕ್ಕಿತ್ತು, ಅವಳು ಆ ಕಡೆ ಶಿಫ್ಟ್ ಆದ್ಲು. ಯಾಕೆ? ಅದೇ ನಾನು ಮಾತಾಡ್ತಿದ್ದೆ ಹಾಗೆ. ಕಾಮಿಡಿ ಕಿಲಾಡಿಗಳ ಪರಿಚಯ ಇದೆ. ನಿಮ್ಮಿಬ್ಬರು ಹೊಸ ಕಲಾವಿದ್ರು, ಅವರು ಪರಿಚಯ ಅವ್ರೇನು ಹೊಸ ಕಲಾವಿದ್ರೇನಲ್ಲ, ಅವ್ರು ಹಳಬ್ರೇನೆ. ನಿಮ್ಗೆ ಹಂಗ ಅವರಿಗೆ ಅವ್ರು ಫಸ್ಟ್ ಅಲ್ಲ, ನೀವು 3 ಜನ ಸ್ವಲ್ಪ ವರ್ಲ್ಡ್ ಫೇಮಸ್. ವರ್ಲ್ಡ್ ಫೇಮಸ್. ಇವ್ರು ನಮ್ಮ ಜುರಾಸಿಕ್ ಪಾರ್ಕ್ ಲೆವೆಲ್ಗೆ ನೀವೆಲ್ಲ ಲೋಕಲ್ ಇರ್ಬೋದು, ನಾನು ವರ್ಲ್ಡ್ ಫೇಮಸ್. ಏಯ್ ನಾನ್ ಕಡೆ ವರ್ಲ್ಡ್ ಫೇಮಸ್, ನೀನ್ ಲೋಕಲ್. ಯಾರು ಹೇಳಿದ್ರು? ಹೌದು, ನನ್ ಕಾಂಟ್ರವರ್ಸಿ ಇಲ್ಲ, ಸಿಕ್ಕಾಪಟ್ಟೆ ಫೇಮಸ್. ಕೆಲವರು ಕೆಟ್ಟ ವಿಷಯದಲ್ಲಿ ಫೇಮಸ್ ಆಗ್ತಾರೆ, ನಂತರ ಒಳ್ಳೆಯವರು ಇರ್ತಾರೆ. ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗ್ತಿದ್ರೆ ಮತ್ತೆ ಕಾಂಟ್ರವರ್ಸಿ ಆಗ್ಲಿ, ಐ ಡೋಂಟ್ ಮೈಂಡ್. ಒಳ್ಳೆ ರೀಚ್ ಆಗಿತ್ತಲ್ಲ. ಎಸ್, ಹಂಗಾರೆ ನಿನ್ ಸಿನಿಮಾ ರೀಚ್ ಆಗ್ತಿತ್ತಲ್ಲ ಅನಿಶಾ. ಹೇಳು ದಸ್ಕತ್ ಮೇ 9ಕ್ಕೆ ರಿಲೀಸ್ ದಸ್ಕತ್. ಹಂಗ ನಾನೇನೋ ದೊಡ್ಡ ಕವಿತೆ ಬರ್ದಿದ್ಯಾ ಅನ್ಕೊಂಡು ಹೇಳ್ತಿದ್ದೀನಿ. ಮೇ 7th ರಿಲೀಸ್ ಆಗ್ತದೆ. ಮೇ 9ಕ್ಕೆ ಇದು ಕಾಂಟ್ರವರ್ಸಿ ಸತ್ಯ ಮಾಡ್ತಾರೆ. ಎಸ್, ಇವರ ಪರಿಚಯವನ್ನು ಮಾಡಿ. ಈಗ ಅಲ್ಲ, ಸೇರಿರೋ ಉದ್ದೇಶವನ್ನು ಫಸ್ಟ್ ಹೇಳು ಮಾರೆ. ಸೇರಿರೋ ಉದ್ದೇಶ ನಮ್ದೀಗ ಅದೇ ಮೇ 9ಕ್ಕೆ ದಸ್ಕತ್ ರಿಲೀಸ್ ಆಗ್ತಾ ಇದೆ. ನನಗೆ ಸಾಥ್ ಕೊಡೋಕ್ಕೆ ಇವತ್ತು ನಯನ ಮತ್ತು ಹಿತು ಸೇರ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ನಾಯಕ ನಟ ಸಿನಿಮಾದಲ್ಲಿ ದೀಕ್ಷಿತ್ ಕೆ ಅಂಡಿಂಜೆ ಅಂತ ಅವ್ರದ್ದು, ಇದು ತುಳುವಲ್ಲಿ ಒಂದು 4-5 ಸಿನಿಮಾ ಮಾಡಿದ್ದಾರೆ. ಬಟ್ ಈಗ ಕನ್ನಡಕ್ಕೆ ಚೊಚ್ಚಲ ಸಿನಿಮಾ, ಅಂದರೆ ಮೊದಲ ಸಿನಿಮಾ. ಆ್ಯಂಡ್ ಇವರು ಭವ್ಯ ಪೂಜಾರಿ. ನಮಸ್ತೆ ಮೇಡಮ್. ನಮಸ್ತೆ ಮಾಡಿ ಅಕ್ಕನಿಗೆ. ಅಕ್ಕ ತಂಗಿ ಯಾರು ಯಾವುದೋ ಒಂದು ನಮಸ್ತೆ ಮಾಡಿ. ಇವರೊಂದು ಮಗುವಿನ ತಾಯಿ ನಯನ ಅಂತ. ಪರವಾಗಿಲ್ಲ. ಆಂಟಿ ಕೂತಿದ್ದೀರಾ? ಇದೆಲ್ಲ ನೀವು ಮಾಡಿ ತಪ್ಪಿಗೆ ಶಿಕ್ಷೆ ಬಂದ್ರು. ಶಿಕ್ಷೆ ಅಲ್ಲ, ನೆಕ್ಸ್ಟ್ ನನ್ಗೆ ಮಾತಾಡ್ಲಿಕ್ಕೆ ಸರ್ದಿ ಬರ್ತದಲ್ಲ, ಅವಾಗ ತೋರಿಸ್ತೀನಿ. ಮಾತಾಡಕ್ ಬಿಡ್ಬೇಕಲ್ಲ. ಹೌದು. ಇವರು ಭವ್ಯ ಪೂಜಾರಿ ಹಲವಾರು ಧಾರಾವಾಹಿಗಳಲ್ಲೂ ಕೂಡ ಅಭಿನಯ ಮಾಡಿದ್ದಾರೆ, ಒಂದಷ್ಟು ಸಿನಿಮಾಗಳಲ್ಲೂ ಅಭಿನಯ ಮಾಡಿದ್ದಾರೆ. ಸೊ ನಮ್ಮ ದಸ್ಕತ್ತಲ್ಲಿ ನಾಯಕ ನಟಿ, ಅಂದರೆ ಆ ನಾಯಕನಿಗೆ ನಟಿ ಅಲ್ಲ ಇವರು, ಇವರಿಗೆ ನಾಯಕ ಬೇರೆ ಇರ್ತಾರೆ ಸಿನಿಮಾದಲ್ಲಿ. ಅದಕ್ಕೆ ತುಂಬ ದೂರ ಕೂರಿಸಿದ್ದೀವಿ. ಭವ್ಯ ಅವರಿಗೆ ಮಾತಾಡಕ್ಕೆ ಬರುತ್ತದ? ಮಾತಾಡ್ತಾರೆ. ಮಾತಾಡು ನಯನ, ನೀನು ಸ್ವಲ್ಪ ಟ್ರೈನಿಂಗ್ ಕೊಡ್ತೀವಿ ಈ ಕಡೆ. ಟ್ರೈನಿಂಗ್ ಕೊಡ್ಲಿ ನಾನು?
ಪ್ರಮೋಷನ್ಗೆ ಮೇಡಮ್, ಪ್ರಮೋಷನ್ ಹೆಲ್ಪ್ ಆಗುತ್ತೆ. ಗೆ ಅಂತ ಸಪ್ರೇಟ್ ಆಗಿ ಮಾತಾಡಕ್ ಟ್ರೈನಿಂಗ್ ಕೊಡ್ತಾರ ಸರ್? ಅವ್ರ ಸಿನಿಮಾ ನನ್ ಸಿನಿಮಾ ಅನ್ನೋ ಆಸೆ ಪ್ರೀತಿ ಅವ್ರಿಗೆ ಇರುತ್ತೆ. ಅವ್ರು ಬಿಡಿಯೋಳನ್ನ ಮಾತಾಡ್ಲಿಕ್ಕೆ ಬಿಡಿಯಲ್ಲ. ಫಸ್ಟ್ ನೀವು ಮಾತಾಡು ಭವ್ಯ. ಅಲ್ಲ ವಿಷಯ ಹೇಳು, ಕ್ವಶನ್ ಇರ್ಲಿ. ಸಿನಿಮಾದಲ್ಲಿ ಸಿನಿಮಾದ ಬಗ್ಗೆ ಮಾತಾಡ್ತಾಳೆ ಭವ್ಯ ಅವ್ರೆ. ಹೆಂಗ ಅನಿಸ್ತು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿ? ಇರಿ ಈಗ ಸೀರಿಯಸ್. ಸರ್ ನವೀನ್ ಸರ್ ಇವ್ರು ಕೇಳ್ಬೋದಲ್ಲ? ವೆರಿ ಕ್ಲಿಯರ್ ಅಲ್ವಾ? ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ ಅಂದ್ರಲ್ಲ, ನಾನು ಕೇಳ್ತಾ ಇದ್ದೀನಿ. ನಾಯಕ ನಟಿಯಾಗಿ ಅಭಿನಯಿಸಿದ್ದೀರಿ, ನಿಮ್ಮ ಅನುಭವ ಹೇಗಿತ್ತು? ಅಂದ್ರೆ ಇದು ಅಂದ್ರೆ ಅವಳು ಪ್ರೈಮರಿಯಲ್ಲೆಲ್ಲ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತಾರಲ್ಲ, ಹಾಗೆ ಅವಳು ಪ್ರಿಪೇರ್ ಆಗಿ ಬಂದಿದ್ದಾಳೆ. ಟಿಪ್ಪಣಿಯಲ್ಲಿ ಬರೆಯಿರಿ, ಬೇಡ ಪ್ರಬಂಧ ಬರೆಯಿರಿ. ಎರಡು ಒಂದೇ ಮಾರ. ಹೌದಾ? ಎರಡು ಒಂದೇ ಅಲ್ಲ, ಪ್ರಬಂಧ ಬೇರೆ ಟಿಪ್ಪಣಿ ಬೇರೆ. ಹೆಡ್ ಮಾಸ್ಟರ್ ಬುದ್ಧಿ ಸ್ಟಾರ್ಟ್ ಮಾಡ್ತಾರೆ. ಸೊ ಭವ್ಯ ಅವರೇ, ಆಕ್ಚುಲಿ ನಿಮ್ಮನ್ನ ಬಿಗ್ ಸ್ಕ್ರೀನ್ ಅಲ್ಲಿ ಅವತ್ತು ನಾವು ಇಲ್ಲ ಸೀರಿಯಸ್ ಆಗೇ ಹೇಳ್ತಾ ಇರೋದು. ನಾವು ದಸ್ಕತ್ನ ಸಿನಿಮಾನ ಕಲಾವಿದರ ಬಳಗದಲ್ಲಿ ಫಸ್ಟ್ ಟೈಮ್ ರಿಲೀಸ್ ಮಾಡಿದಾಗ ನೋಡಿದ್ವಿ. ತುಂಬ ಖುಷಿ ಆಯಿತು. ಆ್ಯಂಡ್ ಅದು ನಮ್ಮವ್ರ ಸಿನಿಮಾ, ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ ಅಂತ ನೋಡಿ ತುಂಬ ಖುಷಿ ಆಯಿತು ನಮ್ಗೆ ಆ್ಯಕ್ಚುಲಿ. ಆ್ಯಂಡ್ ಭವ್ಯ ಅವರು ಅದರಲ್ಲಿ ಒನ್ ಆಫ್ ದ ಲೀಡ್ ಅಂತ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರು ಇಲ್ಲಿ ಎಷ್ಟು ಸಟಲಾಗಿ ಮಾತಾಡಿದಾರೋ ಅಷ್ಟೇ ಸಟಲಾಗಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಹಾಗಾಗಿ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು. ಹಾಗಾಗಿ ತುಂಬ ಜನರಿಗೆ ಅಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ, ಸ್ವಲ್ಪ ಕೆಲವ್ರಿಗೆ ತುಳು ಅರ್ಥ ಆಗದೆ ಇರೋದ್ರಿಂದ, ಆಮೇಲೆ ಕೆಲವು ಸಿಚುವೇಶನ್ಸ್ಗಳು ಅರ್ಥ ಆಗ್ತಿದ್ವು. ಆ ಕೆಲವು ಪಂಚ್ಗಳಿದಾವಲ್ಲ, ಅದು ಅರ್ಥ ಆಗಿದ್ರೆ ಇನ್ನೂ ಸಖತ್ ಮಜಾ ಮಾಡ್ತಿದ್ವು. ಸೊ ಕನ್ನಡದಲ್ಲಿ ರಿಲೀಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದಷ್ಟು ಜನರು ಸಜೆಷನ್ ಅನ್ನ ತಗೊಂಡು ಅನೀಶ್ ಅವರು ಈಗ ಕನ್ನಡಕ್ಕೆ ಅದನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನನ್ನ ಆಸೆ ಏನು ಅಂದ್ರೆ, ಅದು ಕನ್ನಡಕ್ಕಷ್ಟೇ ಸೀಮಿತವಾಗದೆ ಸ್ವಲ್ಪ ಬೇರೆ ಬೇರೆ ಭಾಷೆಯಲ್ಲೂ ಲೈಕ್ ತಮಿಳ್, ತೆಲುಗು, ಆ ಥರ ಮಲಯಾಳಂ, ಆ ಥರ ಸಿನಿಮಾಗಳಲ್ಲೂ ಪ್ರಚಾರ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಆ ಕಡೆವರೆಗೂ ನಮ್ಮ ಕರ್ನಾಟಕದಲ್ಲಿರುವಂತಹ ವಿಭಿನ್ನತೆಗಳು ಏನು ಅನ್ನೋದು ಗೊತ್ತಾಗುತ್ತೆ ಅನ್ನೋದು ನಮ್ಮ ಆಸೆ. ಸೊ ಐ ವಾಸ್ ವೆರಿ ಹ್ಯಾಪಿ ಭವ್ಯ ಅವ್ರನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದಾಗ. ಸೊ ನಿಮಗೆ ಯೂಶಲಿ ಸೀರಿಯಲ್ ಅಲ್ಲಿ ಮಾಡೋರಿಗೆಲ್ಲ ನಮ್ಗೆ ಹೇಗೆ ನಮ್ದೇ ಒಂದು ಪುಟ್ಟ ಪ್ರಪಂಚ. ನಮ್ದು ಹೆಂಗೆ ಅಂತಂದ್ರೆ ಬಾವಿ ಒಳಗಿನ ಕಪ್ಪೆ ಆಗಿರ್ತೀವಿ ನಾವು. ಬಟ್ ಸಿನಿಮಾ ಅಂತ ಒಂದು ಹೊರ ಜಗತ್ತಿಗೆ ಬಂದ ಮೇಲೆ ಶಟ್ ಅಪ್, ಐ ಆಮ್ ರಿಯಲಿ ಟಾಕಿಂಗ್. ನಾನು ಕಪ್ಪೆ ಅಲ್ಲ, ಮೈ ಮೂಡ್. ಒಂದು ನಿಮಿಷ, ನಾನು ಜಿಮ್ಮಿಂಗ್ ಇರ್ಬೋದಲ್ಲ, ನೀನು ಹೇಗೆ ಕಪ್ಪೆ ಅಂತ? ನಾನು ಸೀರಿಯಲ್ ಬಗ್ಗೆ ಮಾತಾಡ್ತೀನಿ. ನಾನು ಸೀರಿಯಲ್ ಮಾಡ್ತೀನಿ. ಅದಕ್ಕೂ ಸಿನಿಮಾಗೂ ಏನ್ ಡಿಫ್ರೆನ್ಸ್ ಆಯ್ತು? ಇದು ನನ್ನ ಮೊದಲೇ ಸಿನಿಮಾ ತುಳು. ಆಮೇಲೆ ಹೌದು, ಅದಕ್ಕೆ ಹೀಗೆ ಶಾಕ್ ಕೊಟ್ಟು ಅದ್ರಲ್ಲಿ ಏನಿದೆ? ಒಂದು ನಿಮಿಷ, ಇನ್ನೊಂದ್ಸಲ ಹೇಳು, ಒಟ್ಟಿಗೆ ಕೊಡು. ಸಂಘ ಪಂಚ ಹಾಳು ಮಾಡಬೇಡಿ. ಚೆನ್ನಾಗಿರುತ್ತೆ. ಯು ಆರ್ ಸ್ಪಾಯ್ಲಿಂಗ್ ದಿ ಶೋ. ಶಟ್ ಅಪ್ ಅಂಡ್ ಸಿಟ್. ಹೇಳಿ ಭವ್ಯ ಅವರೇ, ನಿಮ್ಗೆ ಹೆಂಗ್ ಅನ್ಸಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋರಿಗೆ? ಇವಾಗ ನಮ್ಗೆ ಇಷ್ಟಿರುತ್ತೆ, ಓಕೆ ಈ ಕ್ಯಾಮ್ರಾ, ಇದು ಕ್ಲೋಸ್ ಅಪ್, ಇದು 2 ಶಾಟ್ ಹಂಗಿರತ್ತೆ. ಬಟ್ ಸಿನಿಮಾದಲ್ಲಿ ನೀವು ಅಲ್ಲೆಲ್ಲೋ ಹೋಗಿ ಕ್ಯಾರೆಕ್ಟರ್ ಅಲ್ಲೇ ಇನ್ವಾಲ್ವ್ ಆಗಿರ್ಬೇಕು. ಆ ನೇಚರ್ಗೆ ತಕ್ಕಂತೆ, ಆ ಕತೆಗೆ ತಕ್ಕಂತೆ ನಾವು ಅಡ್ಜಸ್ಟ್ ಹಾಕೊಂತ ಮಾಡ್ಬೇಕು. ಹೆಂಗ್ ಅನ್ಸ್ತಿತ್ತು ನಿಮ್ಗೆ ಸಿನಿಮಾದಲ್ಲಿ? ಆಕ್ಚುಲಿ ಮಾತಾಡಕ್ ಬಿಡೋ. ಮತ್ತೆ ಅವ್ರೇನ ಕೂತಿದ್ದೆ ಅವ್ರು ಕೇಳೋದ ಮತ್ತೆ ಅವ್ರು ಅದೇ ಆಯ್ತು. ನಿನ್ನ ಡ್ಯಾಡಿ ಚಕ್ಲು ಮಕ್ಳು ಹಾಕೊಂಡು ಕೂತಿದಾರಲ್ಲ, ನೀನೇನು ಸ್ವಾಮೀಜಿ ಅನ್ಕೊಂಡ್ಯಾ? ಒಂದು ಕಾಲು ಹಿಡಿದು ಬಾ, ಲೇಟ್ ಆಗಿ ಬಂದಿದ್ದೆ. ಕಾಲು ಹಿಡಿದು ಹೋಗು, ಸ್ವಾಮಿ ನಮಸ್ಕಾರ. ನಾನು ನಿಜ ಕಾಲು ಹಿಡಿದು ಬಿಟ್ಟು ಸುಮ್ಮನೆ ಪಾಪ ಅವಳಿಗೆ ಧೈರ್ಯ ತುಂಬ್ತಾ ಇದ್ದಿತ್ತು. ಸಾರಿ ಕಣೆ, ತಪ್ಪಾಯ್ತು. ಮುಗಿಯೋದಿದ್ರೆ ನೀಟಾಗಿ ಮುಗಿ. ಹೇಳಿ ಭವ್ಯ ಅವರೇ. ಈಗ ಅವರ ಈಗ ದೀಕ್ಷಿತ್ ಹೇಳ್ತಾರಂತ ಹೇಳ್ತಾರ. ಏನ್ ಹೇಳಿದ್ರಂತ ನೋಡಿದ್ರೆ ದೀಕ್ಷಿತ್ ಅಣ್ಣ ನೀವೇ ಮಾತಾಡಿ. ಅಣ್ಣನ ದೀಕ್ಷಿತ್ ಅನ್ನ ಅವನಿಗೆ ಬೇಜಾರಾಗುತ್ತೆ. ಮದುವೆ ಆದವರು ಅಣ್ಣ ಅಂತ ಹೇಳಿದ್ರೆ ಬೇಜಾರಾಗುತ್ತೆ. ಇವರು ದೀಕ್ಷಿತ್ ಅಂತ. ದಿಸ್ ಇಸ್ ಗೋಯಿಂಗ್ ಸಮ್ವೇರ್. ಇವರು ದೀಕ್ಷಿತ್ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ದೀಕ್ಷಿತ್ ಅವರೇ. ಅಂತ ಇವ ಒಬ್ಬ ರಾಕ್ಷಸನ ಜೊತೆ ಎಕ್ಸ್ಪೀರಿಯನ್ಸ್. ಸೀನ್ ಹಿಂಗೇ ಬರ್ಬೇಕಂತ ಬೆಂಡ್ ತೆಗಿತಿದ್ನ, ರಾತ್ರಿ ಇಡೀ ತಲೆ ತಿಂತಿದ್ನ. ಹೇಳಿ ಅವನ ಬಗ್ಗೆ ಸ್ವಲ್ಪ. ಇಲ್ಲ, ಸಿನಿಮಾ ಅವರದೊಂದು ಕಲ್ಪನೆ ಇತ್ತು, ಈ ಥರನೇ ಬರಬೇಕು ಅಂತ. ಒಂದು 5-6 ವರ್ಷದಿಂದ ನನಗೆ ತುಂಬ
ನನಗೆ 6 ವರ್ಷಕ್ಕಿಂತ ಮೊದಲೇ ಹೇಳ್ತಿದ್ರು ನೀವು ಹೇರ್ ಎಲ್ಲ ಕಟ್ ಮಾಡಬಾರ್ದು, ಲಾಂಗ್ ಬಿಡಬೇಕು ಅಂತ. ಅದು ದಸ್ಕತ್ಗೆ ಆಯಿತು. ದಸ್ಕತ್ತಲ್ಲಿ ನನ್ನ ಪಾತ್ರ ನೀವು ನೋಡಿದ್ದೀರಿ. ಅದು ಅಪ್ಪಟ ಒಂದು ಹಳ್ಳಿ ಒಂದು ಹುಡುಗ, ಮತ್ತು ಕಪ್ಪಾಗಬೇಕು ಅಂತ ಹೇಳಿದರು. ಕಪ್ಪಾಗಬೇಕು, ಮತ್ತು ಎಳೆಡಿಕೆಲ್ಲ ತಿನ್ನಬೇಕು, ಮತ್ತು ಮಾತಾಡೋದೆಲ್ಲ ಹೇಗೆ ಹಳ್ಳಿಯವ್ರು ಹೆಂಗೆ ಮಾತಾಡ್ತಾರಲ್ಲ ಹಂಗೇ ಮಾತಾಡಬೇಕು, ನ್ಯಾಚುರಲ್ ಆಗಿರಬೇಕು, ಎಲ್ಲೂ ಕೂಡ ನಾಟಕ ಮಾಡಬಾರ್ದು ಆ ಥರ ಹೇಳಿದರು. ಅದಕ್ಕೆ ಕಪ್ಪಾಗಬೇಕಂತ ಹೇಳಿದ್ರಿಂದ ನಾನು ಒಂದು 2 ತಿಂಗಳು ಮುಂಚೆನೇ ಬಿಸಿಲಲ್ಲಿ ಮಲಗಲಿಕ್ಕೆ ಶುರು ಮಾಡಿದೆ. ಮನೆಯಲ್ಲಿ ಅಂಗಳದಲ್ಲೆಲ್ಲ ಬಿಸಿಲಲ್ಲಿ ಮಲಗಿದಾಗ ಫಸ್ಟ್ ಡೇ ನನ್ನ ತಾಯಿ ಕೆಲಸದಿಂದ ಬರುವಾಗ, ಮಧ್ಯಾಹ್ನ ಬರುವಾಗ, ಒಂದು 2 ಗಂಟೆ ಬರುವಾಗ ಅವ್ರು ನೋಡಿ ಬೈಕ್ ಸ್ಟಾರ್ಟ್ ಮಾಡಿದ್ರು, ಯಾಕೆ ಈ ಥರ ಬಿಸಿಲೆಲ್ಲ ಮಲಗಿದ್ಯಾ ಅಂತ. ಅದಕ್ಕೆ ನಾನು ಹೇಳಿದೆ, ಈಗ ಸಿನಿಮಾ ಮಾಡ್ತಾ ಇದ್ವಿ, ಅನಿಶಾನ ಹೇಳಿದ್ದಾರೆ ನ್ಯಾಚುರಲ್ ಆಗಿ ಕಪ್ಪಾಗಬೇಕಂತ, ಅದಕ್ಕೆ ಮೇಕಪ್ ಎಲ್ಲ ಇಲ್ವಾ ಅಂತ ತುಂಬ ಬೈದರು. 1 ವಾರ ಮಲಗಿದೆ ಮನೆಯಲ್ಲೇ. ಮತ್ತೆ 1 ವಾರ ಬಿಟ್ಟು ಮಂಗಳೂರಿಗೆ ಬಂದು ಬೀಚಲ್ಲಿ ಮಲಗಲಿಕ್ಕೆ ಶುರು ಮಾಡಿದೆ. ಆಮೇಲೆ ಗಡ್ಡ ತೆಗ್ದಾದ್ಮೇಲೆ ಒಂದು ಎಷ್ಟು 50% ಒಂದು ಶೇಖರ, ನನ್ನ ಪಾತ್ರದ ಹೆಸರು ಶೇಖರ ಅಲ್ಲ. ಆಮೇಲೆ ಸ್ವಲ್ಪ ಇಲ್ಲೆಲ್ಲ ಒಳಗೆ ಹೋಗಿತ್ತು, ಸ್ವಲ್ಪ ದಪ್ಪ ಆಗಬೇಕು ಅಂತ ಜಿಮ್ಗೆ ಹೋಗಿ ಶುರು ಮಾಡಿದೆ. ಒಂದು 10 kg ವೆಯ್ಟ್ ಜಾಸ್ತಿ ಮಾಡಿದೆ. ಆಮೇಲೆ ಬಂದು ಇವ್ರಿಗೆ ತೋರಿಸಿದೆ, ಅನ್ಸಣ್ಣ ಓಕೆನಾ ಅಂತ. ನೀನು ಕಪ್ಪಾಗಲಿಲ್ಲ ಅಂತ, ಮುಖ ಮಾತ್ರ ಕಪ್ಪಾಗಿದೆ, ಇಲ್ಲೆಲ್ಲ ಕಪ್ಪಾಗಲಿಲ್ಲ ಅಂತ. ಇಲ್ಲಿ ಕೆಳಗೆಲ್ಲ ಕಪ್ಪಾಗಿದೆ, ಕೈ 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 ಕಪ್ಪಾಗಿದೆ. ಡ್ರೆಸ್ ತೆಗಿಬೇಕಾದ್ರೆ ನೀನು ವೈಟೇ ಕಾಣ್ತಿದ್ಯಾ ಅಂತ ಪುನಃ ಮಲಗಲಿಕ್ಕೆ ಶುರು ಮಾಡಿದೆ ಬಿಸಿಲಲ್ಲಿ. ಅದೇ ನಾನು ಶೂಟ್ ಆಗಬೇಕಾದ್ರೂ ಕೂಡ ಬಿಸಿಲಲ್ಲಿದ್ದೆ. ಟೇಕ್ ಆದರೆ ಹೋಗಿ ನೆರಳಲ್ಲಿ ಹೋಗಿ ಎಲ್ಲೋ ಅಲ್ಲಿ ರೂಮಲ್ಲಿ ಕೂರ್ತಿರ್ಲಿಲ್ಲ, ನಾನು ಬಿಸಿಲಲ್ಲಿ ನಿಲ್ತಾ ಇದ್ದೆ. ಹಂಗೆ ಊಟ ಮಾಡಬೇಕಾದ್ರೆ ಬಿಸಿಲಲ್ಲಿದ್ದೆ, ಕಪ್ಪು 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 ಅಂತ. ಶೂಟಿಂಗ್ ಫಸ್ಟಿಂದ ಎಂಡ್ ಆಫ್ ದ ಡೇ ತನಕ ಕೂಡ ಶೇಖರಣ ಆಗಿದ್ದೆ. ಶೇಖರಣ ಆಗಿಯೇ ಅವರು ನನ್ನನ್ನು ಏನು ಪರಿವರ್ತನೆ ಮಾಡಿದರು, ಡೈರೆಕ್ಟರ್ ಕೂಡ. ಅನಿಶಣ್ಣ ಗೊತ್ತಲ್ಲ ನಿಮಗೆ, ಅವರು ಇಲ್ಲಿ ಹೆಂಗಿರ್ತಾರೋ ಅಲ್ಲಿ ಬೇರೆ ಮುಖ ಇರುತ್ತೆ ಅನಿಶಣ್ಣಂದು. ಆ ಥರ ಇದರಿಂದ ಎಲ್ಲರೂ ಕೂಡ ಚೆನ್ನಾಗಿ ಏನೋ ಆ್ಯಕ್ಟ್ ಎಲ್ಲ ಮಾಡಿದ್ದಾರೆ. ಸಲ ಕೋಪ ಮಾಡ್ಕೊಂಡಿದ್ದೀನಲ್ಲ, ತುಂಬಾ ಚೆನ್ನಾಗಿ ಮಾಡಿದಾರಲ್ಲ, ಸಗದ ಮಾಡಿದ್ದಾರೆ. ನಮಗೆ ಶೇಖರ್ ಸರ್ ಪಾತ್ರ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗೋದು, ಆ ಅಗ್ರೆಸಿವ್. ಆಮೇಲೆ ಆ ಊರಿನಲ್ಲೇ ನಮ್ಗೆಲ್ಲ ಹೆಂಗ ಅನ್ಸೋದು, ಶೇಖರ್ ಸರ್ ನಮ್ಮ ಅಕ್ಕಪಕ್ಕದಲ್ಲಿ ಇದಾರೇನೋ ಆ ತರದ ಕ್ಯಾರೆಕ್ಟರ್ಗಳು ಅಂತ ಫೀಲ್ ಆಗೋದು. ಆ ತರದ್ದು ನಾವು ಒಬ್ಬ ಹೈಪರ್ ಆಕ್ಟಿವ್. ನಾನೀಗ ಎಲ್ಲರ ಮುಂದೆ ಎಂತ ಶೇಖರ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಈ ಗೇಮ್ಸ್ ಇಸ್ ಓನ್ ರೆಸ್ಪೆಕ್ಟ್. ಇರ್ಲಿ, ಚೆನ್ನಾಗಿರುತ್ತೆ. ಬೈಯ ಬೈಯಲ್ಲ, ನಾನೇ ಬೈಬೇಕು. ನನ್ನನ್ನು ಬೈಯಕ್ಕೆ ಗುತ್ತಿಗೆ ತಗೊಂಡಿದ್ದೀರಾ ನೀವೆಲ್ಲ. ಈಗೇನು ಮಾಡ್ತಿದ್ದೆ ಮತ್ತೆ ಬೈಟ ಬೈಯೋದಂದ್ರೆ ಇದಲ್ಲ. ನಮೀಗ ಅನೀಶ್ ಅವರು ಡೈರೆಕ್ಟರ್ ಆಗಿದ್ದಾರೆ, ನೀವು ತುಂಬಾ ವರ್ಷದಿಂದ ಫ್ರೆಂಡ್ಸ್, ನಿಮ್ಗೊಂದು ಚಾನ್ಸ್ ಕೊಡ್ಬೋದಾಗಿತ್ತಲ್ವಾ? ಇಲ್ಲ ಸರ್, ಆಕ್ಚುಲಿ ಪಾಪ ಅವನು ಇಲ್ಲ ಅವನು ಒಂದು ಕನಸು ಮಾರಾಟಕ್ಕೆ ಇದು ಸಿನಿಮಾ ಕೇಳಿದ್ದ. ಬಟ್ ಅವಾಗ ಸ್ವಲ್ಪ ಬೇರೆ ಸಿನಿಮಾಗಳಲ್ಲಿ ಒಂಚೂರು ಬಿಸಿ ಇದ್ದಿದ್ರಿಂದ, ಆಮೇಲೆ ಅವ್ನ ಲೊಕೇಶನ್ ಬೇರೆ ಬೆಂಗಳೂರಲ್ಲಿ ಎಲ್ಲೂ ಶೂಟ್ ಮಾಡಿರ್ಲಿಲ್ಲ, ಅವನು ಬೇರೆ ಕಡೆ ಶೂಟ್ ಮಾಡಿದ್ರಿಂದ ಹಂಗಾಗಿ ಆಗಿರ್ಲಿಲ್ಲ. ಮತ್ತೆ ಇದು ಬೇಸಿಕಲಿ ತುಳು ಲ್ಯಾಂಗ್ವೇಜ್ ಆಗಿದ್ರಿಂದ ಅದ್ರದ್ದೇ ನೇಟಿವಿಟಿ ಒಂದಂತ ಇರತ್ತಲ್ವಾ. ಸೊ ಹಂಗಾಗಿ ಅದಕ್ಕೆ ಒಗ್ಗಲ್ಲ ಅನ್ನೋ ಕಾರಣಕ್ಕೋಸ್ಕರ, ಸಿನಿಮಾಗೋಸ್ಕರ ಅವ್ನು ಏನ್ ಬೇಕಿತ್ತು ಅದನ್ನು ಎಕ್ಸ್ಪೆಕ್ಟ್ ಮಾಡಿ ತಗೊಂಡ. ಸೊ ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ. ಈಗ ಮೇಡಮ್ ನಿಮ್ಗೆ ಕನಸು ಮಾರಾಟಕ್ಕಿದೆ ಸಿನಿಮಾ ಕಾಲ್ ಶೀಟ್ ಕೊಟ್ಟಿಲ್ಲ, ಅವ್ರು ಕಾಲ್ ಕೊಟ್ಟಿಲ್ಲ, ಮುಕ್ಕಾಲ್ಸ ಕೊಟ್ಟಿಲ್ಲ, ಕಾಲ್ ಶೀಟ್ ಕೊಟ್ಟಿಲ್ಲ. ಅಂದ್ರೆ ಈಗ ಆಕ್ಚುಲಿ ನಾವು ಬೇಕು ಅಂದ್ರೆ ತಮಾಷೆ ಮಾಡ್ತಾ ಇದೀವಿ ಬಿಟ್ರೆ, ಇಬ್ರು ಕೂಡ ನನ್ನ ಲೈಫಲ್ಲಿ ಅಂದ್ರೆ ನಾನು ಯಾವಾಗಲೂ ಹೇಳೋದಿದೆ ಎಲ್ಲಾದ್ರೂ ಹೋದಾಗೆಲ್ಲ, ಅಂದ್ರೆ ಇಬ್ರು ಕೂಡ ಈಗ ಇಬ್ರು ಕೂತಿರೋದು ಕರೆಕ್ಟ್ ಆಗಿದೆ ನನ್ನ ಸಿಚುವೇಶನ್. ಯಾವಾಗಲೂ ಒಂದ್ಸಲ ಇವಳು ಸಿಗ್ತಾರೆ ಅಥವಾ ಅವ್ನು ಸಿಗ್ತಾನೆ ಎಲ್ಲಾದ್ರೂ ಈವೆಂಟಲ್ಲಿ. ಬಟ್ ಇಬ್ರು ಕೂಡ ನನಗೆ ಒಂದು ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಇದೆ. ಅಂದ್ರೆ ನಾನು ಆಕ್ಚುಲಿ ಟೀಚಿಂಗ್ ಪ್ರೊಫೆಷನಲ್ ಇದ್ದಿದ್ದು, ಅಂದ್ರೆ MA ಮಾಡಿದೆ, BEd ಮಾಡಿದೆ, ಟೀಚಿಂಗ್ ಮಾಡ್ತಾ ಇದ್ದೆ. ಟೀಚಿಂಗ್ ಮಾಡ್ಬೇಕಾದ್ರೆ ಏನಾಯ್ತು ಅಂದ್ರೆ ಇದು ಸ್ಪೆಷಲ್, ಅವನಿಗೆ ಗೊತ್ತು ನನಗೂ ಗೊತ್ತು ಇತ್ತು. ನಾವಿಬ್ರು ಕೂಡ ಆಲ್ರೆಡಿ ಫ್ರೆಂಡ್ಸೇ ಮೊದಲಿಂದಲೇ. ಯಾವುದಾದ್ರೂ ಒಂದು ಸ್ಟೇಜ್ ಹತ್ತಿ ಕಾಮಿಡಿ ಮಾಡ್ತಾ ಇದ್ವಿ, ಅಲ್ಲೇನೋ ಹುಚ್ಚಾಟ ನಮ್ಮದು ಎಲ್ಲ ಈವೆಂಟ್ಸ್ ಎಲ್ಲ ಮಾಡ್ತಾ ಇದ್ವಿ. ಒಂದು ಟೀಮ್ ಇತ್ತು ನಮ್ಮದು, ಶ್ರೀಗೋಲ್ ಮಿತ್ರ ಸಮೂಹ ಅಂತ. ಸೊ ಕಲ್ಚರಲ್ ಈವೆಂಟ್, ನಾನು ಮತ್ತು ಅವನಿಬ್ರು ಕೂಡ ಫೋಕ್ ಸಾಂಗ್ ಮಾಡೋದು, ನಾವಿಬ್ರು ಹಾಡೋದು, ಅವ್ನು ತಮ್ಮ ಹಿಡ್ಕೊಳ್ಳೋದು, ನಾನು ಹಾಡೋದು ಎಲ್ಲ ಮಾಡ್ತಿದ್ವಿ. ಡ್ಯಾನ್ಸ್ ಮಾಡ್ತಾ ಇದ್ವಿ ಟೀಮಲ್ಲೆಲ್ಲ. ಸೊ ಅದೇ ಜರ್ನಿ ಕಂಟಿನ್ಯೂ ಆಗಿ ಕಾಮಿಡಿ ಶೋಸ್ ಎಲ್ಲ ಮಾಡ್ತಾ ಇದ್ವಿ. ನೆಕ್ಸ್ಟ್ ಇಮಿಡಿಯೇಟ್ ಕಾಮಿಡಿ ಕಿಲಾಡಿಗಳು ಸೀಸನ್ 1ಗೆ ಆಡಿಷನ್ ಮಂಗಳೂರಲ್ಲಿ. ಆಗ ಆಕ್ಚುಲಿ ಪ್ರಚಾರ ಇಲ್ಲ ಅಷ್ಟೊಂದು, ಈಗಿನ ತರ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾ. ಅವಾಗ ಫೇಸ್ಬುಕ್ ಬಿಟ್ರೆ ನಮ್ಗೆ ಇನ್ಯಾವುದೇ ತರದ್ದು ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ನಾವು ಮಾಡೋ ಲೆವೆಲಿಗೆ ಇರಲಿಲ್ಲ, ಸ್ಟ್ರಾಂಗ್ ಅನ್ನೋ ತರ ಇರಲಿಲ್ಲ. ಆವಾಗ ಇವನು ಹೋಗಿದ್ದಾನೆ ಮಂಗಳೂರಿಗೆ ಆಡಿಷನ್ ಕೊಡಕ್ಕೆ. ಫುಲ್ ಆಡಿಷನ್ ಕೊಟ್ಟು ನನಗೆ ಕಾಲ್ ಮಾಡಿದ್ದಾನೆ, ಬಾಬಾ ಇಲ್ಲಿ ಜನ ಇಲ್ಲ, ನೀನ್ಸ ಬಂದ್ರೆ ನಾವಿಬ್ರು ಸೆಲೆಕ್ಟ್ ಆಗಿ ಹೋಗ್ಬೋದು ಆರಾಮ್ಸೆ ಅಂತ. ನಾನು ಯಾವುದೋ ಒಂದು ಈವೆಂಟಲ್ಲಿ MC ಮಾಡ್ತಾ ಇದ್ದೇನೆ, ಮಿಡ್ಲಲ್ಲಿ ಬಿಟ್ಟು ಬರೋಕ್ಕಾಗಲ್ಲ, ನಾನು ತೊಂದರೆ ಇಲ್ಲ ಅಂತ. ನೆಕ್ಸ್ಟ್ ಇನ್ನೊಂದ್ಸಲ ನೋಡಿ ಅವಕಾಶ ಹೇಗೆ ಹುಡ್ಕೊಂಡು ಬರುತ್ತೆ ಅನ್ನೋದಕ್ಕೆ ದೇವ್ರ ದಯಿಂದ ನನಗೆ ಇನ್ನೊಂದ್ಸಲ ಕಾಲ್ ಮಾಡ್ದ, ಬಾ ನನಗೊಂದು ಗ್ರೂಪ್ ಆ್ಯಕ್ಟ್ ಮಾಡಿ ತೋರಿಸ್ಬೇಕಂತೆ ಅಂತ. ಅವಾಗ ನಮ್ಗೊಂದು ಗ್ರೂಪ್ ಆ್ಯಕ್ಟ್ ಮಾಡುವ ಚೆನ್ನಾಗಿರುತ್ತೆ, ಒಂದ್ಸಲ ಅಲ್ಲಿ TV ಯಲ್ಲಿ ಹೋಗಿ ಅಂದರೆ ಚಾನಲ್ಗೆ ಹೋಗೋದಲ್ಲ ಅಂತ.
ಫಸ್ಟ್ ನಾನು ಇತ್ತು ಮತ್ತೆ ಇನ್ನೊಬ್ರು ಜಗ್ಗ ಅಂತ ಫ್ರೆಂಡ್ MG ರೋಡಿಗೆ ಬಂದ್ವಿ, ನಾನು 3 ಜನ ಆಫೀಸಿಗೆ, ಜಿ ಕನ್ನಡ ಆಫೀಸಿಗೆ. ನಮ್ಗೆ ಅದು ಹೊಸ ಲೋಕ. ಬಂದಿದೀವಿ ಒಂದ್ಸಲ ಯಾವತ್ತೋ ಒಂದು ಬೊಂಬೆ ಕುಣಿಯಕ್ಕೆ ಕುಣಿಯಕ್ಕೆ ನಾನು ಇವನ್ನೆಲ್ಲ ಬಂದಿದೀವಿ. ಬಿಟ್ರೆ ಬೆಂಗಳೂರಿದ್ದು ನಮ್ಗೆ ಪರಿಚಯನೇ ಇಲ್ಲ. ಬಂದು ದೊಡ್ಡ ಕಾಮಿಡಿಯನ್ ಅಂದ್ರೆ ಟ್ರಾಫಿಕ್ ಇರುತ್ತಲ್ಲ, ನಾವು ನೋಡುದಿದ್ವಿ ಟ್ರಾಫಿಕ್ ಈಗ ಟಚ್ ಆಗುತ್ತೆ, ಗಾಡಿಗಳು ಈಗ ಟಚ್ ಆಕ್ಸಿಡೆಂಟ್ ಆಗುತ್ತೆ ಅಂತ ನಾನು ಮಾತಾಡೋದು, ಈಗ ನೋಡು ಟಚ್ ಆಯ್ತು ಅಂತ. ಅಂದ್ರೆ ಅಷ್ಟು ನಮಗೆ ನಾಲೆಡ್ಜ್ ಇಲ್ಲ ಇಲ್ಲಿದ್ದು ಹೇಗಿರುತ್ತೆ ಅಂತ. ಸೊ ಬಂದ್ವಿ, ಒಂದು 2 ಟೀ ಶರ್ಟ್ ತಗೊಂಡ್ವಿ. ಅದು ನನ್ನ ಹತ್ರ ಒಂದು ಟೀ ಶರ್ಟ್ ಈಗಲೂ ಇದೆ. ನಾವೊಂದು ಸಣ್ಣ ಟೀ ಶರ್ಟ್ ಫುಲ್ ವೀಕ್ ಇದ್ವಿ ಇಬ್ರು ಕೂಡ. ಸೊ ಬಂದ್ವಿ, ಆಕ್ಟ್ ಮಾಡಿದ್ವಿ. ನನಗೆ ಆಕ್ಚುಲಿ ಗೊತ್ತಿಲ್ಲ ಯಾಕೆ ಅವ್ರು ಕರೆದಿರೋ ಉದ್ದೇಶ ಅಂತ. ನಮ್ಮ ಹತ್ರ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಿಸಿದ್ರು, ಎಲ್ಲ ಆಯ್ತು. ನೆಕ್ಸ್ಟ್ ಕಟ್ ಮಾಡಿದ್ರೆ ಹಿತ್ತು ಸೆಲೆಕ್ಟ್ ಆಗಿದ್ದಾನೆ. ನನಗೂ ಝೀಯಿಂದ ಕಾಲ್ ಬಂತು, ನೀವು ಕೂಡ ಜಿ ಕನ್ನಡದ ಕಾಮಿಡಿ ಸೆಲೆಕ್ಟ್ ಆಗಿದ್ದೀರಿ. ಸೊ ಆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಇರೋದು ಹಿತ್ತು. ಅಂದ್ರೆ ಅವನ ಮೂಲಕ ನನಗೆ ಒಂದು ಅವಕಾಶ ಜಿ ಕನ್ನಡಕ್ಕೆ ಬರಕ್ಕೆ. ಸೊ ಇವತ್ತಿಗೂ ಅದೇ ಸ್ನೇಹ ಇದೆ. ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ನಾವೆಲ್ಲ ವಿಷಯದಲ್ಲ ಒಂದೊಂದ್ಸಲ ಜೋರಾಗಿ ಜಗಳವನ್ನು ಆಡ್ತೀವಿ, ಮತ್ತೆ ಕ್ಲೋಸ್ ಆಗಿ ದೆನ್ ನಯನ ಬಂದಾಗ ನೀವು ಹೇಳಿದಾಗ ಕಾಲ್ ಶೀಟ್ ಕೊಡ್ಲಿಲ್ಲ, ಅಂದ್ರೆ ಟೈಮ್ ಇರ್ಲಿಲ್ಲ, ಬಿಸಿ ಇತ್ತು ಆ ಒಂದು ಮೂಮೆಂಟ್. ಬಟ್ ನಮ್ಗೊಂದು ನೆಕ್ಸ್ಟ್ ಏನಂತಂದ್ರೆ ಸಿನಿಮಾ ರಿಲೀಸ್ ಆಗುವಾಗ ಅವಳು ಟೀಮ್ ಆಗಿತ್ತು. ಹೇಗಂತಂದ್ರೆ ನಮ್ಗೆ ಹೆವಿ ಕಷ್ಟ ಆ ಟೈಮಲ್ಲಿ. ಕನಸು ಮಾಡಿಗಿದೆ ಅನ್ನೋದು ಅನುಭವಗಳ ಸಾಗರ ಅಂತ ಹೇಳ್ತೀವಿ ನಾವು. ಫಸ್ಟ್ ಪ್ರಮೋಷನ್ ಎಲ್ಲ ಆಗಿತ್ತು ನಮ್ಮ ಟಿವಿ 2020 ಅಲ್ಲಿ ರಿಲೀಸ್ ಆಗಿದೆ. ಫುಲ್ ಪ್ರಮೋಷನ್ ಎಲ್ಲ ಆಗಿತ್ತು. ಇಮಿಡಿಯೇಟ್ ಕೊರೋನಾ ಬಂದು ಸ್ಟಾಪ್ ಆಗಿ ಹೇಗೋ ಏನೋ ಮಾಡಿ ರಿಲೀಸ್ಗೆ ಅಂತ ರೆಡಿ ಆದ್ವಿ. ನರ್ತಕಿ ಥಿಯೇಟರ್ ಅಲ್ಲಿ ಇದೀವಿ, ಇದೇ ಟೀಮ್. ಇವನು ಕೂಡ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಓಮ್ನಿಯಲ್ಲೆಲ್ಲ ತಿರುಗಾಡ್ತಾ ಇದೀವಿ. ಈಗ ಎಂಟ್ರಿ ಆಗ್ಬೇಕು ನಾವು ಥಿಯೇಟರ್ ಒಳಗೆ, ಎಲ್ಲ ಆರ್ಟಿಸ್ಟ್ಗಳು ಎಂಟ್ರಿ ಆಗ್ಬೇಕು, ಜನರಲ್ ಎಂಟ್ರಿ ಆಗ್ಬೇಕು. ಮೇನ್ ನಮ್ಗೆ ಥಾಟೇ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಹೇಗೆ ನೋಡಿ ಪಟಾಕಿ ಹೊಡೆಯೋದಕ್ಕೆ ಒಂದು ಟೀಮ್, ಅಲ್ಲಿ ತಮಟೆ ಹೊಡೆಯಕ್ಕೆ ಒಂದು ಟೀಮ್, ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ, ನಾಲೆಡ್ಜೇ ಇಲ್ಲ. ಅದೆಲ್ಲ ದುಡ್ಡು ಕೊಟ್ಟೆ ಮಾಡ್ಬೇಕಾದಲ್ಲ, ಮಾಡ್ತಾ ಇದಾರೆ ಎಲ್ಲ ಅನ್ಸೋದೆಲ್ಲ. ಎಂಟ್ರಿ ಆಗ್ಬೇಕು, ಟಿಕೆಟ್ ಹುಡುಕಾಡಿದ್ರು ದುಡ್ಡು ಕಟ್ಬೇಕಲ್ಲ. ನಮ್ಮ ಹತ್ರ ಹುಡುಕಾಡಿದ್ರು ₹1 ಇಲ್ಲ ಅಕೌಂಟ್. ಇವಳು ಬಂದು ಏನು ಅದು ಏನಿಲ್ಲ ಹೇಳ ಅಂತ ಇವಳು ಬೈಯೋದಲ್ಲ, ಎಲ್ಲ ವಿಷಯ ಬೈಯೋದು. ಹೇಳು 60,000 ಡಿಸ್ಟ್ರಿಬ್ಯೂಟರ್ ಇವಳು ತೆಗೆದು ಕಾರ್ಡ್ ಕೊಟ್ಟಿಲ್ಲ. ಅದನ್ನ ನಾನು ಹೇಳೋದು ಕೆಲವೊಂದ್ಸಲ, ಯಾರು ನಮ್ಮ ಜೊತೆಗೆ ಇರ್ತಾರೆ, ಯಾರು ಆಗ್ತಾರೆ ನಮ್ಗೆ ಯಾವ್ದು ಗೊತ್ತಿರೋದು. ಸೊ ಇಮಿಡಿಯೇಟ್ ಕಾರ್ಡ್ ಕೊಟ್ಟು ಹೋಗು, ಡ್ರಾಮಾ ತುಂಬಾ, ಆಮೇಲೆ ನಾನು ಕೊಡ್ಬೋದು ಪ್ರಾಬ್ಲಮ್. ಸೊ ಅದು ನಮ್ಮ ಇನ್ನೊಂದು ಟರ್ನಿಂಗ್ ಪಾಯಿಂಟ್. ಒಂದು ವೇಳೆ ಇವಳು ಅವತ್ತು ನನಗೆ ಸಹಾಯ ಮಾಡದೇ ಇರ್ತಿದ್ರೆ ಅದು ನಾವು ವಾಪಸ್ ಕೊಡ್ತೀವಿ, ಅದೆಲ್ಲ ಸೆಕೆಂಡ್ರಿ. ಬಟ್ ಕೊಡುವಂತ ಮನಸ್ಸು ಬೇಕಲ್ಲ. ಅವ್ರದ್ದು ಸ್ವಂತ ದುಡ್ಡಿರೋ ದುಡ್ಡನ್ನು ಇಮಿಡಿಯೇಟ್ ಕೊಡಕ್ ಆಗಲ್ಲ ಯಾರಿಗೂ ಕೂಡ. ನಾವು ಕೇಳಿದೇನೆ ಕೊಡುವಂತ ಮನಸ್ಸು ಇದೆಯಲ್ಲ, ಅದು ನಯನನಲ್ಲಿ ನಾನು ನೋಡಿದ್ದೆ. ಆವಾಗ ನನಗೆ ಅನಿಸ್ತು, ಒಂದು ಸ್ನೇಹಿತರಂದ್ರೆ ಹಿಂಗೂ ಆಗ್ತಾರೆ ಅನ್ನೋ ತರ. ಸೊ ನಾನು ಇಮಿಡಿಯೇಟ್ ಕಾರ್ಡ್ನ ದೀಕ್ಷಿತ್ ಕೊಟ್ಟು ಡ್ರಾ ಮಾಡಿಸಿ ಸಿನಿಮಾ ನೋಡಿದೆ. ಅವತ್ತು ಕೂಡ ಅವಳು ಸೆಲೆಬ್ರೇಷನ್ ಮಾಡಿದ್ದಾಳೆ. ಎಲ್ಲರೂ ಇದ್ರು ಫ್ರೆಂಡ್ಸ್, ಸಿನಿಮಾವನ್ನು ಸೆಲೆಬ್ರೇಷನ್ ಮಾಡಿದೆ. ನನ್ನ ಸ್ನೇಹಿತ ಮಾಡಿರೋ ಸಿನಿಮಾ, ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡಿರೋ ಸಿನಿಮಾ ಅಂತ. ಅದೇ ಜರ್ನಿ ಈಗ ದಸ್ಕತ್ಗೂ ಅವಳು ಮತ್ತೆ ಅದೇ ಜರ್ನಿನ ಕಂಟಿನ್ಯೂ ಮಾಡಿ ಸಪೋರ್ಟ್ ಮಾಡ್ತಿದ್ದಾಳೆ. ಸೊ ಇವತ್ತು ನಾನು ಹಿತುನ ಕರೆದೆ ಇಲ್ಲಿಗೆ. ಅಂದ್ರೆ ಬಂದು ಇಲ್ಲಿ ಸಪೋರ್ಟ್ ಮಾಡೋದಕ್ಕೆ ತುಂಬಾ ವರ್ಕ್ ಇರುತ್ತೆ ಅವರಿಗೂ ಕೂಡ. ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಸಿನಿಮಾ ಮಾಡ್ತಿದ್ದಾರೆ. ಇಮಿಡಿಯೇಟ್ ಬಂದು ನನಗೆ ಹೆಲ್ಪ್ ಮಾಡ್ಬೇಕು ಅಂತಂದ್ರೆ ಅದು ಆ ಮನಸ್ಸಿದ್ರೆ ಮಾತ್ರ ಸಾಧ್ಯ ಆಗೋದು. ಇವತ್ತು ನಾವು ಏನೇ ತಮಾಷೆ ಮಾಡ್ಬೋದು, ಕಿತ್ತಾಡ್ಬೋದು, ಅದೆಲ್ಲ ಒಂದು ಪಾಯಿಂಟ್ ಅಷ್ಟೇ. ಅದು ಬಿಟ್ಟರೆ ಒಂದು ದೊಡ್ಡ ಮನಸ್ಸು ಬೇಕಲ್ಲ, ಆ ಮನಸ್ಸು ಅವರಲ್ಲಿದೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದರೆ ಎಕ್ಸ್ಪೆಷಲಿ ಕಾಮಿಡಿ ಕೆಲೆಡಿಗೆ ಬಂದಾಗ ಎಲ್ಲರೂ ತುಂಬ ಹೊಸಬ್ರು. ಮೊದಲನೇ ಇಟ್ಟು ಬಂದಿದ್ರೆ ಇಲ್ಲಿ ಎಷ್ಟು ದಿನ ಇರ್ತೀವಿ, ಏನಾಗ್ತೀವಿ ಏನು ಗೊತ್ತಿಲ್ಲ. ಬಟ್ ಆದ್ರೂ ನೀವೆಲ್ಲ ಇವತ್ತೂ ನಿಮ್ಮ ಕೆಲಸ ಮಾಡ್ತಾ ಇರೋದು, ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರೋದು ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ಅದೇ ಹೆಂಗೆ ಅನ್ಸುತ್ತೆ ಸರ್ ನಿಮಗೆ ಬಂದಾಗೆಲ್ಲ ಏನೇನು ಅನ್ಕೊಂಡ್ ಬಂದಿರ್ತೀರಿ ಇದೆಲ್ಲ ವರ್ಕೌಟ್ ಆಗುತ್ತಾ ಅಂತ? ಬಟ್ 3 ಜನನು ತುಂಬಾ ಹೆಸರು ಮಾಡಿದೀರ. ಅವೆಲ್ಲ ನಮ್ಮ ಲೈಫಲ್ಲಿ ನಮ್ಗೆ ಹೆಂಗ್ ಅನ್ಸುತ್ತೆ, ಈಗ ಮೊನ್ನೆ ನಡೆದ ಘಟನೆಗಳು ಅನ್ನೋ ಫೀಲ್ ಆಗುತ್ತೆ. ವೆರಿ ಇನಿಷಿಯಲ್ ಡೇಸ್ ಅಲ್ಲಿ ನಾವೆಲ್ಲರೂ ಬಂದು ನೀವೆಲ್ಲ ಕಾಮಿಡಿ ಕಿಲಾಡಿಗಳು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಬಂದಿದ್ದೀರಾ, ಇನ್ಮೇಲೆ ಒಂದಷ್ಟು ತಿಂಗಳುಗಳ ಕಾಲ ನೀವು ಒಂದು ಕಾರ್ಯಕ್ರಮದಲ್ಲಿ ಇರ್ತೀರಾ ಅಂತ ಅಂದಾಗ ಬೇರೆ ಬೇರೆ ಮುಖಗಳು, ಹೊಸ ಪರಿಚಯಗಳು, ಆಮೇಲೆ ನಮ್ಗಳದು ಭಾಷೆ ಬೇರೆ, ನಮ್ಮ ಒರಟುತನ ಬೇರೆ. ಅವ್ರು ಸ್ವಲ್ಪ ಸೂಕ್ಷ್ಮ, ನಾವು ಒರಟು. ಮತ್ತು ನಾವು ಉತ್ತರ ಕರ್ನಾಟಕ, ಬೆಂಗಳೂರು, ಉಡುಪಿ, ಮಂಗಳೂರು ಎಲ್ಲರೂ ಇದ್ವಿ. ಆಲ್ ಒಂಥರ ಮಿನಿ ಕರ್ನಾಟಕ ಇದ್ದ ಹಾಗೆ. ಸ್ಟಾರ್ಟಿಂಗಲ್ಲಂತೂ ಇವರಿಬ್ರಿಗೂ ನಂಗೆ ಕಂಡ್ರೆ ಆಗ್ತಿರ್ಲಿಲ್ಲ ಸೀರಿಯಸ್ಲಿ. ಯಾಕೆ ಅಂದರೆ ಅವ್ರಿಗೆ ಇವಳು ಬಾಯಿ ಬಿಟ್ರೆ ಬರೀ ಬೈತಾಳೆ, ಬರೀ ಬೈಗಳ ಬೈಯೋದೆ, ಕೆಟ್ಟದಾಗ ಮಾತಾಡ್ತಾಳೆ ಅಂತ ಇವರಿಬ್ರು. ಅಂತಂದ್ರೆ ಬ್ಯಾವರ್ಸಿ ಅಂತ ನಮ್ಮಲ್ಲಿ ಅದು ಹೇಳ್ತಾರೆ. ಬಟ್ ಹುಡುಗಿಯರು ಹೇಳೋದನ್ನ ನಾವು ಇಬ್ರು ನೋಡೇ ಇರ್ಲಿಲ್ಲ.
ಯಾವ ಇವಳು ಅಂತ ನಾವಿಬ್ರು ಮುಖ ಮುಖ ನೋಡಿ ಅವರು ಕೆಳಗಡೆ ನಮ್ಮನ್ನ ಪಿಕಪ್ ಡ್ರಾಪ್ಗೆ ಒಂದು ಗಾಡಿ ಬಂದಿರೋದು, ನಮ್ಮನ್ನ ಒಂದು ಹೋಟೆಲಲ್ಲಿ ಇರಿಸಿದ್ರು. ಒಬ್ರಿಗೆಲ್ಲ ಒಂದೊಂದು ರೂಮ್ ಕೊಟ್ಬಿಟ್ಟು ನೀವು ದಿನ ಇಲ್ಲೇ ಇರಬೇಕು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಯಾರನ್ನು ಮೀಟ್ ಮಾಡಬಾರ್ದು, ಪ್ರಾಕ್ಟೀಸ್ ಗೋ ಟು ರೂಮ್, ಪ್ರಾಕ್ಟೀಸ್ ಗೋ, ಇಷ್ಟೇ ನಮ್ಮ ಪ್ರಪಂಚ ಆಗಿತ್ತು ಒಂದು 3-4 ತಿಂಗಳ ಕಾಲ. ನಾನು ಹೆಂಗೆ ಎಲ್ಲ ರೆಡಿ ಆಗ್ಬಿಟ್ಟು ಕುತ್ಕೊಂಡ್ಬಿಡ್ತಿದ್ದೆ, ಕಾರ್ ಅವ್ರು ಫೋನ್ ಮಾಡ್ತಿದ್ರು, ನಾನು ಏಯ್ ರೆಡಿ ಏನ್ರೋ ಬಂದ್ಬಿಡಿದೆ ಕಣ್ರೋ ಗಾಡಿ, ಇವ್ರೇನು ರಿಪ್ಲೈ ಮಾಡ್ತಾರೆ, ಈ ಬೇವರ್ಸಿಗಳು ಓಪನ್. ಒಂದ್ಸತಿ ತಡಾರ್ದಾಗ ಏನ್ ಬೇವರ್ಸಿದ್ದು, ಬೆಳಗ್ಗೆ ಬೇವರ್ಸಿದ್ದು ತೆಗೆದು ಕಪ್ಪೆ ಕೊಡ್ತೀವಿ, ಹೋಗಿ ನೀನು ಕರಿಬೇಡ, ನೀನು ಬರೋದು ಬೇಕಾಗಿಲ್ಲ, ನಾವು ಬರಲ್ಲ ಹೋಗಿ ಏನಾದ್ರು ಹಂಗೆ ಕಿರ್ಚಾಡ್ಬಿಟ್ರು. ಲೈಕ್ ಬೇವರ್ಸಿ ಕೊಟ್ಟಪ್ಪ ಅಷ್ಟು ನೀನು ಬೈದಿರ ಬೇವರ್ಸಿಂದ ಅಷ್ಟೇ. ನಾನು ಇವರು ಬೇವರ್ಸಿ ಅಂತ ಬೈತಲ್ಲ ನಮ್ಗೆ ಅಂತ ಇವರು. ಆಮೇಲೆ ಹೆಂಗೆ ಅಂದ್ರೆ ಒಂದ್2 ವಾರ ಅವ್ರು ನನ್ನ ಹತ್ರ ಕನೆಕ್ಟ್ ಆಗ್ಲಿಲ್ಲ ಸರಿಯಾಗಿ. ಇವ್ರಿಗೆಲ್ಲ ಹೆಂಗ ಅನ್ಸುತ್ತೆ, ತುಂಬಾ ರಫ್ ಅಂಡ್ ಟಫ್ ಆಗಿ ಮಾತಾಡ್ತಾಳಪ್ಪ, ಬಾಯ್ ಬಿಟ್ಟ ಬರೀ ಬೈಗಳ ಬೈತಾಳೆ ಅಂತ. ಆಮೇಲೆ ಅವ್ರಿಗೆ ಅದು ಏನ್ ಅನಿಸ್ತಾ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ವಿ ಸ್ಟಾರ್ಟೆಡ್ ಜೆಲ್ಲಿಂಗ್. ಒಬ್ರ ಬಗ್ಗೆ ಒಬ್ರು ಗೊತ್ತು ಮಾಡ್ಕೊಳ್ತಾ, ನಾನು ಅಲ್ಲಿ ಕಲಿತೆ ಇಲ್ಲಿ ಕಲಿತೆ, ಹಂಗಿಂದ ಬಂದ್ವಿ ಅಂತೆಲ್ಲ ಇದು ಮಾಡ್ತಾ, ನೆಕ್ಸ್ಟ್ ನಾವು ಹೆಂಗೆ ಅಂತಂದ್ರೆ ಏಯ್ ಹಿತೇಶ ಮಾಡೋ, ಸಖತ್ತಾಗಿ ಮಾಡೋ, ಹಂಗೆ ನಾವುಗಳೇ ಎಂಕರೇಜ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ನಮಗೆ ಒಬ್ರ ಜೊತೆಗೆ ಒಬ್ರಿಗೆ ಪಾತ್ರ ಬರೋದಕ್ಕೆ ಸ್ಟಾರ್ಟ್ ಆಯ್ತಲ್ವ, ಅವಾಗ ಸ್ವಲ್ಪ ನಮ್ಮ ಈಗೋಸು, ನಮ್ಮ ಡಿಫ್ರೆಂಟ್ ಟೇಸ್ಟ್ಗಳೇನಿದಾವೆ ಅದನ್ನೆಲ್ಲ ಬಿಟ್ಬಿಟ್ಟು ಸ್ಕಿಟ್ ಪಾತ್ರ ಇಂಪಾರ್ಟೆಂಟ್ ಅಂತ. ಒಳ್ಳೆ ಕಾಮಿಡಿ ಏನ್ ಗೊತ್ತಾ, ಅವನಿಗೆ ಕೇಳಿದ ಕ್ವಶನ್ ನೀನು ಆನ್ಸರ್ ಮಾಡಿದೆಲ್ಲ. ಎಸ್ ಹೌದು, ಬಟ್ ನಾನು ಇದನ್ನ ಹೇಳಲೇಬೇಕಿತ್ತು, ನಾನು ತುಂಬಾ ಕಡೆ ಇದನ್ನ ಹೇಳಕ್ಕೆ ಆಗ್ಲಿಲ್ಲ. ಈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಂತ ಇದು ನನ್ನ ಮಾತನ್ನು ಅವ್ರು ಶೇರ್ ಮಾಡೋದು ಇಲ್ಲ ಅಷ್ಟೇ. ಸೊ ನನ್ನ ಇದಕ್ಕೆ ಟಾಕ್ ಟೈಮ್ ಖಾಲಿ ಆಗಿದೆ, ರಿಚಾರ್ಜ್ ಮಾಡ್ಕೊಂಡು ಬಂದಿಲ್ಲ 100 ಮೀಟರ್ ಅಷ್ಟೇ ಆಯ್ತು. ಸೊ ಹಂಗೆ ನನ್ನ ಅನೀಶ ಹಿತೇಶ ಪರಿಚಯ ಆಗಿದ್ ಹಾಗೆ. ಆಮೇಲೆ ನೀನ್ ಹೇಳು, ನಿನಗೆ ಹೆಂಗಿತ್ತು? ಈಗ ಅನೀಶ್ ಅವರು ನಮಗೂ ನೋಡಿದಾಗ ಅನಿಸ್ಲಿಲ್ಲ, ರೀಸೆಂಟ್ ಆಗಿ ಗೊತ್ತಾಗಿದ್ದು ಈ ಸಿನಿಮಾಗೆ ಅವ್ರು ಡೈರೆಕ್ಟರ್ ಅಂತ. ತುಂಬಾ ಇಂಟೆನ್ಸ್ ಸಿನಿಮಾ, ನಾರ್ಮಲ್ ಸಿನಿಮಾ, ಕಾಮಿಡಿ ಸಿನಿಮಾ ಆದ್ರೆ ಮಾಡ್ಬೋದು, ಈ ತರದ್ ಒಂದು ಸಿನಿಮಾ ಮಾಡ್ತಾರೆ ಅಂತ ನಿಮ್ಗೆ ಅನ್ಸಿತ್ತಾ, ಅಥವಾ ನಿಮಗೆ ನೋಡಿದಾಗ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ನಿಮ್ದು? ಇಲ್ಲ ಅಂದ್ರೆ ಅವನಿಗೆ ಕೆಲಸ ಅಂತ ಹೇಳಿದ್ರೆ ಪರ್ಫೆಕ್ಷನ್ ಹುಡುಕ್ತಾನೆ ಅವನು ಮೊದಲಿಂದ ನೋಡಿದ ಪ್ರಕಾರ. ಯಾಕಂತ ಹೇಳಿದ್ರೆ ಅವನು ಕಾಮಿಡಿಯಲ್ಲಿರೋ ರೀತಿನೇ ಬೇರೆ, ಅಥವಾ ಔಟ್ಸೈಡ್ ನಾವು ನೋಡಿರೋ ರೀತಿನೇ ಬೇರೆ. ಯಾಕಂತ ಹೇಳಿದ್ರೆ ಅವನು ಇಲ್ಲೆಷ್ಟು ಕಾಮಿಡಿಯಾಗಿ ಮಾಡ್ಕೊಂಡಿರ್ತಾನೆ, ಅವ್ನ ಕೆಲಸ ಅಂತ ಬಂದಾಗ ಸೀರಿಯಸ್ ಆಗಿರ್ತಾನೆ, ಬಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಕೆಲಸದಲ್ಲಿ ಪರ್ಫೆಕ್ಟ್ ಅಂತ ಇರ್ತಾನೆ. ಅದು ಬಿಟ್ಟರೆ ಮಾಡ್ಬೋದು ಅಂತಿತ್ತು. ಯಾಕಂತ ಹೇಳಿದ್ರೆ ಅವನು ಆ್ಯಕ್ಚುಲಿ ಅಲ್ಲಿ ಊರಲ್ಲಿ ಇರಬೇಕಾದ್ರೂ ಅಷ್ಟೇ, ಅವನು ಅಲ್ಲಿನ ಜಾನಪದ ಹಾಡುಗಳು ಆ ಥರದ್ದೆಲ್ಲ ಮೂಲಗಳನ್ನು ಹುಡ್ಕೊಂಡು ಅವನು ಆ ಥರ ಕೆಲಸಗಳನ್ನು ಮಾಡ್ತಿದ್ದ. ಬಟ್ ಇಷ್ಟು ಸಖತ್ತಾಗಿ ಮಾಡ್ತಾರನ್ನೋ ಇದು ದೇವರನಿಗಿರಲಿಲ್ಲ. ಹೇಳ್ತಿದ್ದ ಶೂಟಿಂಗ್ ನಡೀತಿದ್ದ, ನನಗೂ ಹೋಗೋಕ್ಕಾಗಿಲ್ಲ, ಶೂಟಿಂಗ್ ನಡೀತಿದೆ ಇಲ್ಲಿ ಬಾಬಾ ಅಂತೆಲ್ಲ ಕರೀತಿದ್ದ, ನಾನು ಹೋಗ್ಲಿಕ್ಕಾಗಿಲ್ಲ. ಬಟ್ ನನಗೆ ಫಸ್ಟ್ ಒಂದು ಸಲ ಅವನು ಸಿಕ್ಕಿದಾಗ ಮೊಬೈಲಲ್ಲಿ ಜಸ್ಟ್ ಟ್ರೇಲರ್ ಏನೋ ಒಂದು ಸಲ ತೋರಿಸಿದ್ದ, ನನಗೆ ಅವಾಗ ಅನಿಸಿದ್ದು ಏನು ಸಖತ್ತ ಮಾಡಿದ್ದಾರೆ ಅಂತ. ಆಮೇಲೆ ನಮಗೆ ದೊಡ್ಡ ಹೋಪ್ ಸಿಕ್ಕಿದ್ದೇ ಸಿನಿಮಾ ನೋಡಿದಾಗ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ನಮ್ಮ ಊರಿನ ಕಥೆಯನ್ನು ನಮ್ಮವರೇ ನಾವು ಒಪ್ಕೊಳ್ಳೋದಿದೆಯಲ್ವ, ಅದು ಅಂದರೆ ನಮಗೆ ನಮ್ಮ ಮನೆಯಲ್ಲೇ ನಡೆಯೋ ಥರ ಕಥೆಗಳಿದೆ. ಆ ನೇಟಿವಿಟಿನ ಸಿನಿಮಾಟೋಗ್ರಫಿ ಆಗಿರ್ಬೋದು ಎಲ್ಲ ತುಂಬ ಟಾಪಲ್ಲಿದೆ. ಆ್ಯಕ್ಚುಲಿ ನಾನು ಅವತ್ತು ಹೇಳಿದ್ದೆ ಇಲ್ಲ ಅದು ಸಖತ್ತಾಗಿದೆ ಅಂತ. ಅದನ್ನು ನಾವು ಹೇಳೋದಕ್ಕಿಂತ ನೋಡೋರಿಗೆ ಅದು ಫೀಲ್ ಆಗುತ್ತೆ. ಆ್ಯಕ್ಚುಲಿ ನನಗೆ ಆ ಕ್ಷಣದಲ್ಲಿ ನೋಡಿದಾಗ ತುಂಬ ಫೀಲ್ ಆಗಿದೆ, ಅದನ್ನು ನಾನು ಅನುಭವಿಸಿರ್ತೀನಿ. ಪ್ರತಿ ಊರುಗಳಲ್ಲೂ ನಡೆದಿರುತ್ತೆ ಆ ಥರ ಕಥೆಗಳೆಲ್ಲ. ಅದನ್ನು ತೋರಿಸೋ ರೀತಿ ಇದೆಯಲ್ಲ, ಈಗ ನಾನು ಒಂದು ಸಿನಿಮಾ ಕಥೆಯನ್ನು ಅಥವಾ ನಾನು ನಿಮಗೆ ಕಥೆನ ಎಕ್ಸ್ಪ್ಲೇನ್ ಮಾಡೋದನ್ನು ನಾರ್ಮಲಾಗಿ ಹೇಳೋದಕ್ಕೂ ನಿಮಗೆ ಆ ಪಿಕ್ಚರೈಸೇಷನ್ ಬರುತ್ತೆ ಗೊತ್ತಾಯ್ತಾ, ಅದನ್ನು ನೀವು ಫೀಲ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಇಲ್ಲ ಅದೊಂದು ಧೈರ್ಯ ಇತ್ತು, ಅವನು ಏನಾದರೂ ಮಾಡೇ ಮಾಡ್ತಾನೆ ಅಂತ ಧೈರ್ಯ ಇತ್ತು. ಬಟ್ ಅದನ್ನು ಅವನು ಈ ಸಿನಿಮಾದ ಮುಖಾಂತರ ಪ್ರೂವ್ ಮಾಡಿದ್ದಾನೆ. ಅದಕ್ಕಿಂತ ಮೊದಲು ಕನಸು ಇವರು ಟೀಮ್ ಮಾಡಿದ್ರಿಲ್ಲ, ಅದರಲ್ಲೂ ಆ್ಯಕ್ಚುಲಿ ಚೆನ್ನಾಗೇ ಇತ್ತು. ಅದರಲ್ಲಾಗಿರ್ಬೋದು ಅವರು ಕಥೆಯನ್ನು ಹೆಣ್ದಿರುವಂಥ ರೀತಿ ಇರ್ಬೋದು. ಬಟ್ ಇದಂತೂ ವಾವ್ ಇದೆ. ನಾನು ಪ್ರತಿ ಸಲನೂ ಹೇಳ್ತೀನಿ ಸಖತ್ತಾಗಿದೆ. ಅದನ್ನು ಈಗ ಕನ್ನಡದಲ್ಲೂ ಬರ್ತಿದೆ. 100% ಜನ ಒಪ್ಕೋತಾರೆ ಅಂತ ಹೋಪ್ ಇದೆ. 100%. ಸರ್ ಎಕ್ಸ್ಪೆಷಲಿ ವಿಜುವಲ್ಸ್ ನೋಡಿದ್ರೆ ಕೆಲವೊಂದು ಸಾಂಗಲ್ಲೂ ಒಂದು ಆಟಿಕಳಂಜ ಅದೊಂದು ಇದಾಕಿರ್ತೀರ, ವೇಷ ಹಾಕಿರ್ತೀರಲ್ಲ, ಹೋಗಿ ಅದನ್ನು ಬಿಚ್ಚಿ ಮತ್ತೆ ಮುಚ್ಚಿಡ್ಕೊಂಬರೋ ಸೀನು ಎಕ್ಸ್ಪೆಷಲಿ ಅದು ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಹೇಳಿ, ನಿಮ್ಮ ಕ್ಯಾರೆಕ್ಟ್ರು ಆ ಆಟಿಕಳಂಜ ಇದಾಕಿದ್ದು ಅದೊಂದು ಅಂದರೆ ತುಂಬಾ ಫಿಸಿಕಲಿನೂ ತುಂಬ ಎಫರ್ಟ್ ಹಾಕಿದ್ದೀರ ಅನ್ನೋದು ಗೊತ್ತಾಗ್ತಿದೆ. ಹೌದು, ಆಟಿಕಳಂಜ ಅನ್ನೋದು ಅದೊಂದು ನಮ್ಮ ಸಂಸ್ಕೃತಿ. ಅಲ್ಲಿ ಆಟಿ ತಿಂಗಳು ಅಂತ ಬರುತ್ತೆ, ಆಷಾಢ ಮಾಸ ಅಂತ. ಆ ಟೈಮಲ್ಲಿ ನಮ್ಮದೇ ಮಳೆಗಾಲ ಇರುತ್ತೆ. ಆ ಮಳೆಗಾಲ ಟೈಮಲ್ಲಿ ಯಾರಿಗೂ ಏನು ಊಟಕ್ಕೂ ಕೂಡ ಕಷ್ಟ ಇರುತ್ತೆ ಆಟಿ ತಿಂಗಳಲ್ಲಿ. ಆವಾಗ ಏನು ಊರಿಗೆ ಏನಾದರೂ ಕಷ್ಟ ಬಂದರೆ, ಏನಾದರೂ ರೋಗ ರುಜಿನಗಳೇನಾದರೂ ಬಂದರೆ, ಆವಾಗ ದೈವಗಳಿಗೆಲ್ಲ ದೀಪ ಇಡೋಕ್ಕಿಲ್ಲ ಆ ಟೈಮಲ್ಲೆಲ್ಲ ನಮ್ಮಲ್ಲಿ. ಆವಾಗ ಆಟಿಕಳಂಜ ಬರ್ತಾನೆ ಅಂತ, ಈಶ್ವರ ದೇವರ ದೂತ ಅವನು ಬರ್ತಾನೆ, ಅವನು ಬಂದು ಎಲ್ಲ ಏನು ಕಷ್ಟಗಳನ್ನೆಲ್ಲ ದೂರ ಮಾಡ್ತಾನೆ ಅನ್ನುವಂಥದ್ದೊಂದು ಅದು ಆಟಿಕಳಂಜ. ಅದು ಆ್ಯಕ್ಚುಲಿ
ಸಿನಿಮಾದಲ್ಲಿ ತಂದದ್ದು ಅನಿಶಾನೇ ಅವರದ್ದೇ ಕಲ್ಪನೆ ಅದು ಸಿನಿಮಾದಲ್ಲಿ ತರಬೇಕು ಅಂತ. ಮತ್ತು ಅದು ಬಿಟ್ಟರೆ ಪುರುಷ ವೇಷ ಅಂತ ಇದೆ, ಅದು ಕೂಡ ಹಾಗೇನೆ. ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇರಲ್ಲ, ಬೆಳ್ತಂಗಡಿ ಮತ್ತು ಕಾರ್ಕಳ ಅಲ್ಲೆಲ್ಲ ಇರುತ್ತೆ ಪುರುಷ ವೇಷ ಅಂತ, ಎಲ್ಲ ವೇಷಗಳಿರ್ತವೆ. ಅದನ್ನು ಕೂಡ ಸಿನಿಮಾದಲ್ಲಿ ತಂದಿದ್ದೇವೆ. ಮೇಡಮ್, ನೀವು ನಿಮಗೆ ಫಸ್ಟ್ ಹೇಳಿದಾಗ ಈ ಥರದ್ದೊಂದು ಕತೆ ಹಿಂಗಿದೆ ಅಂತ ಅಂದಾಗ ನಿಮಗೆಲ್ಲ ಹೇಗೆ ಅನಿಸ್ತು ಸಿನಿಮಾ ಮಾಡ್ಬೇಕಾರೆ? ಆ್ಯಕ್ಚುಲಿ ನಾನು ಕಸರತ್ ಟೈಮಿಂದ ಇವರು ಟೀಮಿಗೆ ಟ್ರೈ ಮಾಡಿದ್ದೆ. ಫಸ್ಟ್ ನನ್ನ ಫೋಟೋ ತೊಗೊಂಡಿದ್ದೆ ಇವರು ಹಿತೇಶ್ ಕಸರತ್ತಿಗೆ. ಕಸರತ್ತು ಏನು ಅಂತ ಅವ್ರಿಗೆ ಗೊತ್ತಿಲ್ಲ, ನೀನು ಹೇಳ್ಬೇಕಾದ್ರೆ. ಆ ಕಸರತ್ ಬಗ್ಗೆ ಒಂದು ದೊಡ್ಡ ಕಸರತ್ ಇದೆ. ಯಾಕಂತ ಹೇಳಿದ್ರೆ ಲಾಕ್ಡೌನ್ ಟೈಮಲ್ಲಿ ಎಲ್ಲ ನಾವು ಕಾಮಿಡಿ ಕಿಲಾಡಿಗಳು ಮಂಗಳೂರವರು ತುಂಬಾ ಜನ ಇದ್ವಲ್ಲ, ರಾಕೇಶ್, ಸೂರಜ್, ಪ್ರವೀಣ್, ನಾವೆಲ್ಲರೂ ಊರಲ್ಲಿದ್ದಾಗ ಏನಾದ್ರು ಆಕ್ಚುಲಿ ಲಾಕ್ಡೌನ್ ಅಂದ್ರೆ ಎಲ್ಲ ನಾವು ಡೌನು ಲಾಕ್ ಆಗಿದೆ ಅಷ್ಟೇ. ಏನ್ ಮಾಡ್ಬೇಕಂತ ಹೇಳಿದಾಗ ಅನೀಶ್ ಅವರೆಲ್ಲ ಟೀಮ್ ಪ್ಲಾನ್ ಮಾಡಿದ್ರು ಒಂದು ಕಸರತ್ ಅಂತ ಸಿನಿಮಾ, ತುಳು ಸಿನಿಮಾ ಮಾಡುವ ಅಂತ. ಹಾಗೆ ಎಲ್ಲರೂ ಜಾಯಿನ್ ಆಗಿ ಲಾಕ್ಡೌನ್ ಅಲ್ಲಿ ಮಾಡಿರುವಂತ ಸಿನಿಮಾ, ಅದೇ ವೆಬ್ ಸೀರೀಸ್ ಆಗಿ ಟಾಕೀಸ್ ಅಂತ ಒಂದು OTT ಪ್ಲಾಟ್ಫಾರ್ಮ್. ಅದಕ್ಕೆ ನಾಯಕ ನಟಿಯನ್ನು ಹುಡುಕುವ ಸಮಯದಲ್ಲಿ ಅವರನ್ನ ಹಾಗೆ ಫೋಟೋ ತಗೊಂಡು ಅವಾಗ ಆಕ್ಚುಲಿ ಸೆಲೆಕ್ಟ್ ಮಾಡಿರ್ಲಿಲ್ಲ ನಾವು ಕ್ಯಾರೆಕ್ಟರ್ಗೆ. ಅದಾದ್ಮೇಲೆ ಕಾಲ್ ಬಂದಿದ್ದು ದಸ್ಕತ್ತಿಗೆ. ನಾನು ಕ್ಯಾರೆಕ್ಟರ್ ಬಗ್ಗೆ ಅವ್ರು ಏನೂ ಹೇಳಿರಲಿಲ್ಲ. ಒಂದು ವಿಲೇಜಲ್ಲಿ ನಡೆಯೋ ಸ್ಟೋರಿ ಇದೆ, ಮಾಡ್ಬೋದಾ ಅಂತ. ಸರಿ ಮಾಡ್ಬೋದು ಅಂತಂದರೆ ನೆಕ್ಸ್ಟ್ ಅವ್ರು ಡೇಟ್ ಕಳಿಸಿದ್ರು. ಆಮೇಲೆಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಡೈಲಾಗ್ ಶೀಟ್ಸ್ ಎಲ್ಲ ಏನಿಲ್ಲ, ಅವ್ರು ಏನು ಹೇಳ್ಕೊಡ್ತಾರೆ ಅದೇ ಡೈಲಾಗ್. ಇನ್ನೊಬ್ಬ ನಮ್ಮಲ್ಲಿ ವಿಶ್ವ ಅಂತ, ಅಂದರೆ ಯುವ ಶೆಟ್ಟಿ ಅಂತ, ಅವನು ಸೀಸನ್ 3 ಅಲ್ಲಿದ್ದ ಕಾಮಿಡಿ ಕಿಲಾಡಿಯಲ್ಲಿ. ಅವನು ಆ್ಯಕ್ಚುಲಿ ಸೀರಿಯಸ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಬೆಟರ್, ಬಟ್ ಕಾಮಿಡಿ ಕಿಲಾಡಿಯಲ್ಲಿ ಕೂಡ ಪ್ರೂವ್ ಮಾಡಿದ್ದಾನೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿಕೊಂಡು. ಸೊ ಅವನನ್ನು ಕೂಡ ನಾವು ಟ್ರಾನ್ಸ್ಫರ್ ಅಂದರೆ ಅವನದು ಏಜ್ ಬಂದು 34-35, ಅವನೊಂದು 55 ಬೇಕಿತ್ತು ಅವನ ಏಜ್. ಅವನು ದಪ್ಪ ಇದ್ದ, ಮತ್ತು ಇನ್ನಷ್ಟು ಸ್ವಲ್ಪ ಸರಿ ತಿನ್ನು, ಹೊಟ್ಟೆ ಎಲ್ಲ ದೊಡ್ಡದು ಮಾಡಿ. ನೀವೀಗ ವಿಲನ್ ಶೇಡ್ ಇದ್ದದ್ರಲ್ಲಿ ಬಂದರೆ ನೋಡಿದಿರಲ್ಲ ಟ್ರೈಲರಲ್ಲಿ. ಸೊ ಅದರಲ್ಲಿ ವೈಟ್ ಕೂದಲಿದೆ ಒಂದು, ಅದು ಆ್ಯಕ್ಚುಲಿ ರಿಯಲ್ ಅಲ್ಲ. ನಾವು ಸಲ ನೋಡ್ತೀವಿ ಸಿನಿಮಾದಲ್ಲೆಲ್ಲ ಮೇಕಪ್ ಮಾಡುವಾಗ ವೈಟ್ ಹಾಕಿ ಎಲ್ಲ ಮೇಕಪ್ ಮಾಡ್ತಾರೆ. ನನಗೆ ಅದು ಇಷ್ಟ ಇರಲಿಲ್ಲ, ಎಲ್ಲರೂ ರಿಯಲ್ ಆಗಿರ್ಬೇಕು. ಈವನ್ ಹೀರೋಯಿನ್ ಕೂಡ ಒಂದು ಲಿಪ್ಸ್ಟಿಕ್ ಕೂಡ ಹಾಕ್ಲಿಕ್ಕಿಲ್ಲ ಸಿನಿಮಾದಲ್ಲಿ, ಹಂಗೆ ಇದೆ ಕ್ಯಾರೆಕ್ಟರ್, ರಾನೇ ಇರಲಿ ಅನ್ನೋ ಥರ. ಸೊ ಅವನು ಕೂಡ ಹಾಗೆ ಒಂದು 5,000 ರೂಪಾಯಿ ಎಲ್ಲ ಖರ್ಚು ಮಾಡಿ ಫುಲ್ಲು ಡೈ ಮಾಡಿದ್ದು ಅವನ ತಲೆ, ವೈಟ್ ಡೈ. ಫಸ್ಟ್ ಅವನಿಗೆ ಗೊತ್ತಿರಲಿಲ್ಲ. ನಾನು ಹೇಳಿದೆ, ನಿಂದು ತಲೆ ಕೂದಲು ವೈಟ್ ಆಗಬೇಕು, ಏನು ಮಾಡೋದು ಈಗ? ನಾನು ರೆಡಿ, ಏನು ಬೇಕಾದ್ರೂ ರೆಡಿ. ಅಂದರೆ ಅವ್ನ ಕ್ಯಾರೆಕ್ಟರ್ಗೋಸ್ಕರ ಏನು ಬೇಕಾದ್ರೂ ರೆಡಿ ಇರ್ತಾನೆ. ಸೊ ಅವನಿಗೆ ಫುಲ್ ವೈಟ್ ಮಾಡಿ ನೋಡಿದ್ರೆ ಲುಕ್ ಒಂದು 50-55 ಥರನೇ. ಈಗಲೂ ಅವನು ಫೋಟೋ ಹತ್ರ ಇಟ್ಟರೆ ಅವನೇ ಬೇರೆ, ಆ ಕ್ಯಾರೆಕ್ಟರ್ ಬೇರೆ ಅನ್ನೋ ಥರ ಮಾಡಿದ್ದಾನೆ. ಸೊ ಸೇಮ್ ಸಿನಿಮಾದಲ್ಲೂ ಅಷ್ಟೇ, ಹಿತು ಎಲ್ಲ ನೋಡಿದ್ದಾರೆ ಇವರೆಲ್ಲ. ಅವನು ಹೆಂಗೆ ಬ್ಯೂಟಿ ಅಂದರೆ ಆ ಸ್ಕ್ರೀನಲ್ಲಿ ಒಂದು ದೊಡ್ಡ ಅಜಾನುಮಾವು ರಾಕ್ಷಸನ ಥರ ಕಾಣ್ತಾನೆ. ಅವ್ನು ಇರೋದೇ ಹಂಗೆ ಆಕ್ಚುಲಿ. ಅವ್ನು ಕಾಮಿಡಿಗೆ ಅದು ಹೆಂಗ್ ಬಂದ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಅಜಾನುಬಾಹು ಥರ ಒಂದು ಘಟೋತ್ಕಚನ್ ನೋಡ್ದಂಗೆ ಆಗತ್ತೆ ಅವನಿಗೆ. ಅಂದರೆ ದೊಡ್ಡ ಭುಜ, ದೊಡ್ಡ ದೇಹ, ಅವ್ನು ನಿಂತ್ಕೊಳ್ಳೋ ಗಾತ್ರ ಹಂಗೆ. ಅವನ ಸಿನಿಮಾದಲ್ಲ ಆ ಕ್ಯಾರೆಕ್ಟರ್ ಅಷ್ಟು ಸಖತ್ತಾಗಿ. ಆಮೇಲೆ ಲಿಟ್ರಲಿ ನಾವು ಸಿನಿಮಾಯಿಂದ ಆಚೆ ಕಡೆ ಬರ್ಬೇಕಾದ್ರೆ ಬಹುಶಃ ಅವನೇನಾದ್ರೂ ಅದೇ ವೇಷದಲ್ಲಿ ಇದ್ದಿದ್ರೆ ಮಾತ್ರ ಒಂದು ನಿಜ ಹೊಡಿತಿದ್ರು ಜನ ಅವನಿಗೆ. ಅಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ನಾವು ಹೇಳ್ದಿತ್ತು ಆ್ಯಕ್ಚುಲಿ, ಹೊರಗಡೆ ಬರುವಾಗ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದು ಹೇಳ್ತಾರೆ. ಬಟ್ ಅವನೆಲ್ಲಿದ್ದಾನೆ, ಅವನನ್ನು ಸಾಯಿಸ್ಬೇಕಿತ್ತು ನೀವು, ಅವನಿಗೆ ಇನ್ನೊಂದು 4 ಹೊಡಿಬೇಕಿತ್ತು ಅಂತ ಕಮೆಂಟ್ ಕೊಟ್ಟಿದ್ದಾರೆ ಆಡಿಯನ್ಸ್ ಹೊರಗಡೆ ಬರುವಾಗ. ಬಿಕಾಸ್ ಅಷ್ಟು ಇನ್ವಾಲ್ವ್ ಆಗ್ತಾರೆ. ನನಗೆ ಅನಿಸಿತ್ತು ಹಾಗೆ, ಸ್ಕ್ರಿಪ್ಟ್ ಎಲ್ಲ ಬರೆಯುವಾಗ ನಾವು ಮಾತಾಡ್ತಿದ್ವಿ, ನೋಡುವಂಥ ಆಡಿಯನ್ಸ್ ಹಾಗೆ ತಿಳ್ಕೊಬೇಕು. ಒಬ್ಬ ವ್ಯಕ್ತಿಯ ಮೇಲೆ ಕೋಪ ಬರ್ಸೋದಿದೆಯಲ್ಲ ಕೂತಿರುವಂಥ ಆಡಿಯನ್ಸ್ಗೆ, ಆವಾಗ ನಾವು ಸಕ್ಸಸ್ ಆಗ್ತೀವಿ. ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಅನುಕಂಪ ಬರ್ಸೋದಿದೆಯಲ್ಲ, ಹಂಗೆ ಆಗಬಾರ್ದಿತ್ತು ಅನ್ನೋ ಫೀಲ್ ಬರ್ಸೋದಿದೆಯಲ್ಲ, ಅದು ಸಿನಿಮಾದ ಒಂದು ಏನು ಹೇಳ್ತಾರೆ ಯಶಸ್ಸಿನ ಗುಟ್ಟು ಅನ್ನೋ ಥರ. ಸೊ ಹಾಗೆ ಎಲ್ಲ ಕಲಾವಿದರು, ಭವ್ಯದಿಂದ ಹಿಡಿದು ದೀಕ್ಷಿತಿಂದ ಹಿಡಿದು ಆ್ಯಂಡ್ ನೀರಜ್ ಅಂತ ಇದ್ದಾರೆ, ಒಂದಷ್ಟು ಜನ ಕಲಾವಿದರು ಹೊಸಬ್ರನ್ನ ಹಾಕ್ಕೊಂಡಿದ್ದೀವಿ. ಅದಕ್ಕೆ ನಮಗೆ ಪ್ಲಸ್ ಆಗಿದೆ ಏನು ಅಂತಂದರೆ ಒಂದು ಮ್ಯೂಸಿಕ್. ಸಮರ್ಥನ್ ಅಂತ ಹೊಸ ಹುಡುಗ, ಫಸ್ಟ್ ಡೆಬ್ಯೂ ಮಾಡಿದ್ದವನು. ನಂದು ಹಿತೇಶ್ದು ಅವನದೆಲ್ಲ ಕಾಂಟ್ಯಾಕ್ಟ್ ಆಲ್ಮೋಸ್ಟ್ ಒಂದು 10-15 ವರ್ಷದಿಂದ ನಾವು ಜೊತೆಗೆ ಇರುವವರು. ಅವನು ಕೂಡ ಸಾಂಗ್ ಆಡ್ತಿದ್ದವನು ನಮ್ಮ ಜೊತೆ. ತಬಲಾ ಗೊತ್ತಿದೆ, ಅಂದರೆ ಎಲ್ಲ ರೀತಿಯಲ್ಲಿ ಪಾಂಡಿತ್ಯ ಹೊಂದಿದ್ದಾನೆ ಅವನದು. ದೆನ್ ಎಡಿಟರ್ ಬಂದು ಗಣೇಶ್ ನೆರ್ಚಲ್ ಅಂತ. ಸೊ ಎಲ್ಲವೂ ಮ್ಯಾಟ್ರ್ ಆಗುತ್ತಲ್ವಾ. ಎಲ್ಲರೂ ಜೆಲ್ಲಾಗಿ ವರ್ಕ್ ಮಾಡಿದ್ವಿ. ಕ್ಯಾಮ್ರಾಮ್ಯಾನ್ ನಮಗೆ ತುಂಬ ದೊಡ್ಡ ಪ್ಲಸ್ ಪಾಯಿಂಟ್. ಅಂದರೆ ಅವನಿಗೆಲ್ಲ ವಿಷಯದಲ್ಲೂ ಲೈಟಿಂಗ್ಸಿಂದ ಹಿಡಿದು ಕ್ಯಾಮ್ರಾದ ಆ್ಯಂಗಲಿಂದ ಹಿಡಿದು ನಮಗೆ ತುಂಬ ಚೆನ್ನಾಗಿರೋ ಫ್ರೇಮ್ಗಳನ್ನು ಇಟ್ಕೊಂಡು ಹೋದ. ಸೊ ಜನರು ಹೊರಗಡೆ ಬಂದಾಗ ಅವ್ರನ್ನೆಲ್ಲರನ್ನು ಗುರುತಿಸ್ತಾ ಹೋದರು. ಸೊ ಸಿನಿಮಾ, ನನ್ನ ಅಪ್ಪ ಕೂಡ ಒಂದು ಹಾಡು ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ. ಅಂದರೆ ಫೋಕ್ ರಿಲೇಟೆಡ್ ಇರೋದ್ರಿಂದ ಇದೊಂದು ನೆಲದ ಕಥೆಯನ್ನು ಇದ್ದದನ್ನು ಇದ್ದ ಹಾಗೆ ತೋರಿಸೋ ಥರ. ಸೊ ಆಗ ನಾನು ನನ್ನೆಲ್ಲ ಗೆಳೆಯರನ್ನು ಕರೆದು ಬೆಂಗಳೂರಲ್ಲಿ ಶೋ ಮಾಡಿದಾಗ, ಬನ್ನಿ ತುಳುವಲ್ಲಿದೆ ಬಟ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಅವ್ರು ಅದೇ ಹೇಳಿದರು, ನಮಗೆ ಭಾವನೆಯಲ್ಲೇ ಸಿನಿಮಾ ಅರ್ಥ ಆಯಿತು ಅನ್ನೋ ಥರ.
ಸೊ ಫಿಲ್ಮ್ ಫೆಸ್ಟಿವಲ್, ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ಕೂಡ 3rd ಪ್ರೈಸ್ ಬಂದಾಗ ಅಲ್ಲಿ ಕೂಡ ನಾವು ಹೌಸ್ಫುಲ್ ಇತ್ತು ಶೋ. ನಾನು ಇವರಿಗೆಲ್ಲ ಹೇಳಿದ್ದೆ ಅವತ್ತು ಹೌಸ್ಫುಲ್ ಇದೆ, ಹೇಗೆ ಅರ್ಥ ಆಗುತ್ತೆ ಇಲ್ವಾ ಅಂತ. ನೋಡಿದರೆ 90% ಜನ ಕನ್ನಡದವರೇ ಇದ್ದಿದ್ದಲ್ಲಿ. ಪ್ರತಿಯೊಂದು ವಿಜುವಲ್ಸ್ಗೂ ಪ್ರತಿಯೊಂದು ಸೀನ್ಗಳಿಗೂ ರಿಯಾಕ್ಟ್ ಮಾಡ್ತಾ ಇದ್ರು. ನಾನು ಹಿಂದೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೆ, ಹೇಗೆ ಭಯ ಆಗ್ತಿತ್ತು, ಬಿಕಾಸ್ ಅರ್ಥ ಆಗದಿದ್ರೆ ಸಿನಿಮಾ ಅಂತ. ಹೊರಗಡೆ ಬಂದರೆ ಅವ್ರದ್ದು ರಿವ್ಯೂ ಸಿಕ್ತು. ಅದು ನಯನ ಹೇಳಿದಾಗೆ ಅಂಥ ರಿವ್ಯೂಗಳನ್ನು ಕೇಳಿದಾಗ ಅನಿಸ್ತು ಕನ್ನಡಕ್ಕೆ ನಾವು ಆರಾಮ್ಸೆ ತರ್ಬೋದು. ತುಳುವಲ್ಲೇ ಅರ್ಥ ಆಗಿದೆ, ಇನ್ನು ಕನ್ನಡದಲ್ಲಿ ಬೇರೆ ಲೆವೆಲಲ್ಲಿ ಅರ್ಥ ಆಗುತ್ತೆ. ನಯನ ಹೇಳಿದಾಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಬರಬೇಕಿದು. ನೆಲದ ಕತೆ ಎಲ್ಲ ಕಡೆಗಳಲ್ಲೂ ಒಂದೇ ರೀತಿ ಇರುತ್ತೆ. ಆಲ್ಮೋಸ್ಟ್ ಜನಪದ ಅಂದರೆ ಹಾಗೆ ಎಲ್ಲ ಕಡೆ ಒಂದೇ ರೀತಿ ಇರುತ್ತೆ. ನಯನನ ಬಾಯಿ ಹರಕೆಯ ಹಾಗೆ ನಮ್ಮ ಪ್ರೊಡ್ಯೂಸರ್ ಜಗದೀಶ್ ಅರೇಬನ್ನಿ ಮಂಗಲ ಅಂತ ಅವ್ರು ಆಲ್ರೆಡಿ ಹೇಳಿದರು ಎಲ್ಲ ಲ್ಯಾಂಗ್ವೇಜಲ್ಲಿ ಒಟ್ಟಿಗೆ ರಿಲೀಸ್ ಮಾಡೋಣ ಅಂತ. ಬಟ್ ಬೇಡ, ನಾವು ಒಂದೊಂದೇ 1 by 1 ಹೋಗೋಣ ಅಂತ ಅಂದಿದ್ದಕ್ಕೆ ಅವರು ಕೂಡ ಓಕೆ ಅಂತ ಮಾಡಿ ಈಗ ಕನ್ನಡದಲ್ಲಿ ಮೇ 9ಕ್ಕೆ ಬರ್ತಾ ಇದ್ದೀವಿ. ಸೊ ಈಗ ನನಗೆ ಸಾಥ್ ಕೊಟ್ಟಿದ್ದಾರೆ ನನ್ನೊಟ್ಟಿಗೆ ಇದ್ದವರೇ. ಸೊ ಅದು ನನಗೆ ತುಂಬ ಪ್ಲಸ್ ಪಾಯಿಂಟ್. ಕಾಮಿಡಿ ಕಿಲಾಡಿ ಮಾಡುವಾಗ ನಿಮ್ಮ ಕ್ಯಾರೆಕ್ಟರ್ ಎಕ್ಸ್ಪೆಷಲಿ ಹುಡುಗಂಗಿಂತ ಹುಡುಗಿದೇ ಜಾಸ್ತಿ ಆಗ್ತಾ ಇದ್ದಾರೆ. ನೀನು ಅಷ್ಟೇ. ಸೊ ಯಾಕಂಗೆ ತುಂಬಾ ಕಮೆಂಟ್ಸು ಬರ್ತಾ ಇತ್ತು, ಒಳ್ಳೆ ಕಲಾವಿದ, ಬೇರೆ ಬೇರೆ ಕ್ಯಾರೆಕ್ಟರ್ನು ಕೊಡಿ ಅಂತ. ಇಲ್ಲ, ನಮ್ಗೆ ಆಕ್ಚುಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕೆ ಗೊತ್ತಾ, ನಾನು ಹಿತ್ತು ಕಾಮಿಡಿ ಕಿಲಾಡಿಯಲ್ಲಿ ಕರೆಕ್ಟ್ ನಮಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಅದೊಂದು ಭಯಂಕರ ಆಗ ನೆನಪು ಬಂತು ನನಗೆ. ಫಸ್ಟ್ ನನಗೆ ಇವಳ ಜೊತೆ ಆ್ಯಕ್ಟ್ ಮಾಡಕ್ಕೆ ಸಿಕ್ತು, ಹಿತ್ತುಗೆ ರಾಜಣ್ಣನ ಮಿಮಿಕ್ರಿ ರಾಜಣ್ಣನ ಯಾರೋ ಜೊತೆ ಸಿಕ್ತು. ಇವಳ ಜೊತೆ ಆ್ಯಕ್ಟ್ ಮಾಡುವಾಗ ನಾನು ಫುಲ್ ಅಟ್ಟರ್ ಏನು ಹೇಳ್ತಾರೆ ನರ್ವಸ್, ಡ್ರೈವಿಂಗ್ ಸ್ಕೂಲ್ ಇದ್ದೊಂದು ಕಾನ್ಸೆಪ್ಟ್. ಇವಳು ಪಟ 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 ಡೈಲಾಗ್ ಹೇಳ್ತಾಳೆ ಸ್ಟೇಜಲ್ಲಿ, ನಾನು ನರ್ವಸ್ ಆಗಿ ಇವನು ನರ್ವಸ್ ಮಾಡ್ಬಿಟ್ಟ ಸ್ಟೇಜ್ ಮೇಲೆ. ನನಗೆ ಅವಾಗ ಹೇಳ್ಕೊಂಡು ಹಿಂಗೆ ಸರ್ ವಾಟರ್ ಮಿಲನ್ ಜ್ಯೂಸ್ ಅದ. ಇವನು ಟೆನ್ಷನ್ಗೆ ಏನೇನೋ ಆಗಿತ್ತು ನಮ್ದು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ. ಇವನಿಗೆ ಪಾಪ ಹಿತ್ತುಗೆ ಯಾರೋ ಒಂದು ಸಿಕ್ಕಿ ಅವನು ಕನ್ಫ್ಯೂಷನ್ ಆಗಿತ್ತು. ನಾವು ಇಬ್ರು ಒಂದು ಕಾಶಿನಾಥ್ ಸರ್, ಈ ಮಂಗಳೂರು ಮಂಜುನಾಥ ಅದರದೇ ಕ್ಯಾರೆಕ್ಟರ್ ಬರೋದು ಇವನಿಗೆ ಪಾಪ. ಹಂಗ ನಾವ್ ಎಷ್ಟು ಗೆಟಪ್ ಚೇಂಜ್ ಮಾಡಿ ಏನ್ ಮಾಡಿದ್ರು ಸ್ಟಾರ್ಟಿಂಗ್ ಅದೇ ನನ್ನ ಪಕ್ಕದಲ್ಲಿ ಪೇಜ್ ಬಿಟ್ಟು ಜಂಪ್ ಆಗಿದ್ದು ಹೋಗ್ಲವರು. ನಾವು ಪ್ರತಿ ಸಲ ಪ್ಯಾಕು ಅಂತ ಕರೆದಾಗ ಸರ್ ನಾನು ಪ್ಯಾಕ್ ಮಾಡ್ತೀನಿ, ಡೈಲಿ ಬ್ಯಾಗ್ ರೆಡಿ ಮಾಡಿ ಬರ್ತಿದ್ದೆ. ನಾವಿಬ್ರು ಜಾಸ್ತಿ ಡೇಂಜರ್ ಝೋನ್ಗೆ ಹೋಗಿದ್ವಿ. ಯಾವಾಗ ಎಲಿಮಿನೇಷನ್ ರೌಂಡ್ ಇರುತ್ತೆ ಆವಾಗ ನಾವು ಡೇಂಜರ್ ಝೋನ್ ಹಾಗೆ ಆಗ್ತಿತ್ತು. ನೆಕ್ಸ್ಟ್ ಏನಾಯ್ತು ಅಂದ್ರೆ ಒಂದು ದಿವಸ ಲೇಡಿ ಗೆಟಪ್ ಕೊಟ್ಟರು. ನನಗೂ ಲೇಡಿ ಗೆಟಪ್ ಕ್ಲಿಕ್ ಆಗಿದ್ದು, ಇದಕ್ಕೂ ಲೇಡಿ ಗೆಟಪ್ ಸಿಕ್ತು. ನಮ್ಗೆ ಆ್ಯಕ್ಚುಲಿ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾವಿಬ್ರು ಲೇಡಿ ಗೆಟಪ್ಪಲ್ಲಿ ಆ್ಯಕ್ಟ್ ಮಾಡಿದವರಲ್ಲ. ನಾವೇನು ಮಾಡಿದ್ವಿ, ಶತಾಯ ಕಥಾಯ್ ಸಾಯ್ಲಾಯ್ತು, ಚೆನ್ನಾಗಿ ಆಗದಿದ್ರೆ ಕಮೆಂಟ್ ಮಾಡಿ ಎಲಿಮಿನೇಷನ್ ಮಾಡಿ ಸಾಯ್ತಾರೆ, ನಾವು ಓವರಾಗಿ ಆ್ಯಕ್ಟ್ ಮಾಡಿ ಮುಗಿಸೋಣ ಅಂತ. ನಾನು ಲೋಕಿ ವಿಜಯಲ್ಲ ಅದೊಂದು ಸುಶಿ ಅಂತ ಫ್ರೀ ಆಗಿರೋ ರುಕ್ಕು ರುಕ್ಕು ಅಂತ ಏನೋ ಮಾಡಿ ಓವರಾಗಿ ಆ್ಯಕ್ಟ್ ಮಾಡಿ ಏನೋ ಗಿಟ್ಟಿಸ್ಕೊಂಡ್ಬಿಟ್ಟೆ. ಅಲ್ಲಿಂದ ಏನು ಮಾಡಿದ್ರು, ಇವ್ರು ಚೆನ್ನಾಗಿ ಕಾಣ್ತಾರೆ ಅಂತ ಹೇಳಿ ಅವ್ರು ಏನು ಮಾಡಿದ್ರು, ನಮಗೆ ಪದೇ ಪದೇ ಫಿಕ್ಸ್ ಲೇಡಿ ಗೆಟಪ್ ಶೂಟಲ್ಲಿ ಅಂದ್ರೆ ನಮಗೂ ಕಿರಿಕಿರಿ ಆಗೋದು ಸೀರಿಯಲ್ ಉಟ್ಕೊಂಡು ಏನೋ. ಬಟ್ ಜನ ಎಂಜಾಯ್ ಮಾಡ್ತಿದಾರಲ್ಲ ಅಂತ ಮಾಡ್ತಿದ್ವಿ. ಕಮೆಂಟ್ಸ್ ಬರೋದು ಬಂದೇ ಬರುತ್ತೆ, ಬಟ್ ನಾವು ನಗ್ಸೋದಕ್ಕೋಸ್ಕರ ಅಲ್ವಾ ಮಾಡ್ತಿದ್ದು. ನಾವು ಮಾಡ್ತಾ ಇದ್ವಿ. ನೆಕ್ಸ್ಟ್ ಏನಾಯ್ತು ಅಂದ್ರೆ ನಮಗೆ ಬೇರೆ ಬೇರೆ ಕ್ಯಾರೆಕ್ಟರ್ ಕೂಡ ಸಿಕ್ಕಿದೆ. ಆಕ್ಚುಲಿ ನಾನು ನಯನ ಒಂದು ಕ್ಯಾರೆಕ್ಟರ್ ಮಾಡಿದ್ವಿ, ಅಜ್ಜ ಅಜ್ಜಿ. ಅದು ಫಾರ್ ದ ಫಸ್ಟ್ ಟೈಮ್ ಕಾಮಿಡಿ ಕಿಲಾಡಿ ಸ್ಟೇಜ್ ಅಲ್ಲಿ ಅದೇ ಮೊದಲನೇ ಸ್ಕಿಟ್ ನಾವು ಎಮೋಷನಲ್ ಪ್ಲೇ ಮಾಡಿದ್ದು. ಅದೆಲ್ಲ ಹೆಸರು ತಂದು ಕೊಟ್ಟು ಅದೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಆಮೇಲೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ಲೈಕ್ ಹಿತೇಶ್ ಅಂಡ್ ನಯನ ಅವ್ರ ಕೆಮಿಸ್ಟ್ರಿ ಈ ಪ್ಯಾಥೋ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತೆಲ್ಲ ಹೇಳೋರು. ಅವೆಲ್ಲ ಡಿಫ್ರೆಂಟ್ ಕಮೆಂಟ್ಸ್ ಕೇಳಿದಾಗ ಮಾಡಿದ್ದಾರೆ ಅನ್ಸುತ್ತೆ. ತುಂಬಾ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ನನಗೂ ಇವಳು ಕಾಂಬಿನೇಷನ್ ಅಂತದ್ದು ಸಿಗ್ತಾ ಇತ್ತು. ಎಮೋಷನಲ್ ಕಂಟೆಂಟ್ ಬಂದ ಕೂಡಲೇ ಅನೀಶ್ ಲೈಕ್ ಬ್ರ್ಯಾಂಡ್ ಅಳೋದಕ್ಕೆಲ್ಲ ಚೆನ್ನಾಗಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇವಳು ರಕ್ಷಿತಾ ಮೇಡಮ್ ತರ ಮಾಡಿದ್ರು, ಸೇಮ್ ರಕ್ಷಿತಾ ಮೇಡಮ್ ಬಂದು ಮಾತಾಡೋ ತರ. ನಾನು ತಬಲಾ ನಾಣಿ ತರ ಎಲ್ಲ ಮಾಡಿದ್ದೆ. ನಾನು ಆಕ್ಚುಲಿ ಮಿಮಿಕ್ರಿ ಎಲ್ಲ ನಮ್ಗೆ ಗೊತ್ತಿಲ್ಲ ಅಲ್ಲ, ಏನೋ ಒಂದು ಟ್ರೈ ಮಾಡಿ ಮಾಡಿದ್ವಿ, ಎಲ್ಲವೂ ಆಗಿದೆ. ಸೊ ಈಗ ಅದೊಂದು ಮೆಮೊರಿ ಆಗಿ ಉಳಿದಿದೆ. ಬಟ್ ಇನ್ನೊಂದು ನಾವು ನೆನ್ಪು ಮಾಡ್ಕೊಂಡ್ವಿ, ಇವಾಗ 9 ವರ್ಷ ಆಯ್ತು. 9 ವರ್ಷ ಆದ್ರೆ ಈಗ ಒಂದು ಯಾವುದೋ ಒಂದು ಪ್ಲೇಸ್ಗೆ ಹೋಗಿ ನಿಂತ್ರೆ ನೀವು ಕಾಮಿಡಿ ಕಿಲಾಡಿಯಲ್ಲಿ ಈಗಲೂ ಇರ್ಬೇಕಿತ್ತು ಅನ್ನೋ ಒಂದು ಮಾತು ಹೇಳ್ತಾರೆ ಆಡಿಯನ್ಸ್. ಅದೊಂದು ಖುಷಿ ನನಗೆ. ತುಂಬಾ ಜನ ಅದನ್ನ ಪ್ರೈಸ್ ಮಾಡ್ತಾರೆ. ಲೈಕ್ ಸೀಸನ್ 1 ಅದು. ಅದಕ್ಕೆ ಯಾರು ಯಾವ ಬೇರೆ ಕಾರ್ಯಕ್ರಮಗಳು ಸರಿಸಾಟಿ ಇಲ್ಲ ಅಂತ ಹೇಳ್ತಾರಲ್ಲ. ಸೊ ಆ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ಜನ ಭಾಗಿಯಾಗಿದ್ವಿ ಅನ್ನೋದು ನಮ್ಗೆ ಹೆಮ್ಮೆ. ಮತ್ತೆ ಅದ್ರಲ್ಲಿ ಇರೋ ಕಾರಣಕ್ಕೆ ಇವತ್ತಿಗೂ ನನಗೂ ಈಗ ಎಲ್ರು ವರ್ಷದಲ್ಲಿ ಒಂದಷ್ಟು ಈವೆಂಟ್ಗಳನ್ನ ಕಾಮಿಡಿ ಕಿಲಾಡಿಯಿಂದಲೇ ಹೋಗೋದು. ಅದು ನಮ್ ಪುಣ್ಯ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ 8-9 ವರ್ಷದ ಹಿಂದೆ ನಾವು ಬಂದಿರೋದು, ಬಟ್ ಜನ ಈಗಲೂ ಕರೆದು ಕೆಲಸ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಪುಣ್ಯ. ಅದೇ ಸ್ಟೇಜ್ ಇಂದ ಈಗ ನನಗೊಂದು ವೇಳೆ ಕಾಮಿಡಿ ಕಿಲಾಡಿ ಅನ್ನುವಂಥ ವೇದಿಕೆ ಸಿಗದೇ ಇರ್ತಿದ್ರೆ
ಮೋಸ್ಟ್ಲಿ ದಸ್ಕತ್ ಅನ್ನೋದೆಲ್ಲ ನನ್ನಿಂದ ಆಗ್ತಿರ್ಲಿಲ್ಲ. ಬಿಕಾಸ್ ನನಗೆ ಕ್ಯಾಮರಾ ಆ್ಯಂಗಲ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು. ಶಾಲೆಯಲ್ಲಿ ಟೀಚ್ ಮಾಡ್ತಿದ್ದೆ. ಹೌದು, ಕಾಲೇಜಲ್ಲೆಲ್ಲೋ ಟೀಚಿಂಗ್ ಮಾಡ್ತಿದ್ದೇನೋ. ಸೊ ಆ ಒಂದು ಮೆಮೊರಿ ಇದೆಯಲ್ಲ ನನಗೆ ಸಿಕ್ಕಿರೋದು, ಅಲ್ಲಿ ಸಿಕ್ಕಿದ ಅನುಭವ ಇದೆಯಲ್ಲ, ಎಕ್ಸ್ಪೀರಿಯನ್ಸ್, ಅಲ್ಲಿರುವ ಒಡನಾಟ, ಕ್ಯಾಮರಾಮ್ಯಾನ್ಗಳು, ಫುಲ್ ನನಗೆ ಪಕ್ಕ ಅಲ್ಲಿ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ನಾನು ಎಲ್ಲೂ ಕೂಡ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಎಲ್ಲ ವರ್ಕ್ ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ ಅದು. ಸೊ ನಮ್ಮದೇ ಹೊಸತನನ ಏನೋ ಒಂದು ಟ್ರೈ ಮಾಡೋಕೆ ಹೋಗಿದ್ವಿ, ಅದು ದೇವ್ರ ದಯದಿಂದ ಪುಣ್ಯಕ್ಕೆ ಬಂತು. ಸೊ ಅಲ್ಲಿ ಡಿಸೆಂಬರ್ 13ಕ್ಕೆ ರಿಲೀಸ್ ಆಗಿ ಸುಮಾರು ಒಂದು 70 ದಿನ ಜನ ತುಂಬ ಪ್ರೀತಿಯಿಂದ ರನ್ನಿಂಗ್ ಕೊಟ್ಟಿದ್ದಾರೆ. ಈಗ ಮತ್ತೆ ಮೇ 9ಕ್ಕೆ ರಿಲೀಸ್ ಮಾಡ್ತೀವಿ ದಸ್ಕತ್ನ. ಸೊ ಆಲ್ರೆಡಿ ನಮ್ಮ ಗೆಳೆಯರೆಲ್ಲ ನೋಡಿದ್ದಾರೆ, ಇವ್ರ ಮೂಲಕ ಇನ್ನೂ ಒಂದಷ್ಟು ಜನ ನೋಡಲಿ ಅನ್ನೋ ಆಸೆ ನಮ್ಗೆ. ಸೊ ಆರ್ಟಿಸ್ಟ್ಗಳು ಒಂದಷ್ಟು ಜನ ತುಂಬ ಎಫರ್ಟ್ ಹಾಕಿದ್ದಾರೆ, ಟೆಕ್ನಿಷಿಯನ್ಸ್ ಎಫರ್ಟ್ ಹಾಕಿದ್ದಾರೆ. ನನ್ಗನ್ಸೋದು ಏನಂತಂದ್ರೆ ಇಲ್ಲಿ ಗೆಲ್ಬೇಕದು, ಆಗ ನೆಲದ ಕತೆಗೆ ದೊಡ್ಡ ಬ್ರಾಡ್ ಆಗಿರುವಂತ ಒಂದು ದೊಡ್ಡ ಸ್ಪೇಸ್ ಸಿಗುತ್ತೆ ಅನ್ನೋ ನಿಜ. ಬಿಕಾಸ್ ಯಾಕೆ ಅಂದ್ರೆ ಸರ್, ಈಗ ಕನ್ನಡ ಸಿನಿಮಾಗಳು ಆಕ್ಚುಲಿ ಚೆನ್ನಾಗಿ ಬರ್ತಾ ಇದ್ದಾವೆ, ಬಟ್ ಸ್ಟಿಲ್ ನಮ್ಮ ಕೆಲವು ಕನ್ನಡಿಗರು ಏನಿದ್ದೀವಿ, ಸೋ ಕಾಲ್ಡ್ ಕನ್ನಡಿಗರು ಅಂತ ಅನಿಸ್ಕೊಂಡೇನಿದ್ದಾರೆ, ಅವ್ರೇನು ಮಾಡ್ತಾರೆ, ಬೇರೆ ಭಾಷೆಯಲ್ಲಿ ಅವರ ನೇಟಿವಿಟಿ ಕಥೆಯನ್ನು ಕನ್ನಡಕ್ಕೆ ಹಾಕಿದಾಗ ಹೆಂಗಿದೆ ಗೊತ್ತಾ, ಸಿನಿಮಾಟೋಗ್ರಫಿ ಹೆಂಗಿದೆ ಗೊತ್ತಾ, ಹೀರೋಯಿನ್ ಅಂತೂ ರಾ ಕಾಣಿಸ್ತಾಳೆ, ಹೀರೋ ಹೆಂಗಿದೆ ಅನ್ಗೋ, ಇದನ್ನೆಲ್ಲ ಹೊಗಳ್ತಾರೆ. ಈ ನಮ್ಮ ನೇಟಿವಿಟಿಯ ಸಿನಿಮಾ ಮಾಡಿದ್ರೆ ಇದು ಗೆಲ್ಲುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ನಮಗೆ ಕಾಂತಾರ ಸಿನಿಮಾ. ದಸ್ಕತ್ತಲ್ಲಿ ದಸ್ಕತ್ಗೆ ಬೇಕಾದಂಥ ಸ್ಟೋರಿ ಲೈನ್ ಏನಿದೆ ಅದು ಪಕ್ಕ ಇದೆ, ರಾ ಏನಿದೆ ಅದು ಪಕ್ಕ ಇದೆ. ಕ್ಯಾರೆಕ್ಟರ್ಗಳು ರಿಯಾಲಿಟಿ, ಅಂದರೆ ನಾನಿಲ್ಲಿ ಕೂತು ನೋಡುವಾಗ ನನ್ನ ಮನೆಯ ಪಕ್ಕದ ಶೇಖರ, ನನ್ನ ಮನೆಯ ಪಕ್ಕದ ಬಾಗಿ ಅನ್ನೋ ಥರ ಫೀಲ್ ಆಗಲಿ, ನನ್ನ ಮನೆಯ ಪಕ್ಕದಲ್ಲಿ ಗುಣಪಾಲ ಎನ್ನುವಂಥ ಒಬ್ಬ ದುಷ್ಟ ಇದ್ರೆ ಹೇಗಿರ್ತಾನೆ ಅನ್ನೋ ಥರ ಫೀಲ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಆ ರೀತಿ ಸ್ಟೋರಿ ಲೈನ್ನ ಕಂಟೆಂಟ್ನ ಕಂಟಿನ್ಯೂ ಮಾಡಿದ್ವಿ. ಸರ್, ಈಗ 9 ವರ್ಷದಲ್ಲಿ ನಿಮ್ಮ 3 ಜನಕ್ಕೆ 9 ವರ್ಷ ಆಯ್ತಲ್ಲ, ಅಂದರೆ ಕಲಾವಿದರ ಬದುಕು ಒಂದೇ ಥರ ಇರಲ್ಲ. ಅಂದರೆ ಈಗ ಎಲ್ಲೋ ಕೆಲಸ ಮಾಡಿದ್ರೆ ತಿಂಗಳ ಸ್ಯಾಲ್ರಿ ಬರುತ್ತೆ, ಬಟ್ ಇಲ್ಲಿ ನಿಮ್ಮದು ಜೀವನ ಹಂಗಿರಲ್ಲ. ಒಂದು ಸಲ ಜಾಸ್ತಿ ಆಗೋದು, ಒಂದು ಕಮ್ಮಿ ಆಗೋದು, ಆ ವೇರಿಯೇಷನ್, ಕೆಲವೊಂದು ಸಲ ಕೆಲಸನೇ ಇಲ್ದಂಗೆ ಆಗುತ್ತೆ, ಆ ಥರ ಆಗುತ್ತಲ್ಲ. ಹೆಂಗಿತ್ತು ಲೈಫ್ ಆ್ಯಕ್ಚುಲಿ ಕೆಲವೊಂದು ಸಲ ಕೆಲಸ ಇಲ್ದಾಗ ಆಗಿರ್ಬೋದು? ಸರ್, ವೆರಿ ಇನಿಷಿಯಲ್ ಡೇಸ್ ಕಾಮಿಡಿ ಕಿಲಾಡಿನ ಏನು ಮುಗಿಸ್ಕೊಂಡು ವಿನ್ನರ್ಸು ರನ್ನರ್ಸು ಅಥವಾ ಸೊ ಆ್ಯಕ್ಚುಲಿ ಅಲ್ಲಿ ನಮಗೆ ವಿನ್ನರ್ಸ್ ರನ್ನರ್ಸ್ ಮರ್ತೋಗ್ಬಿಡ್ತು. ಬಿಕಾಸ್ ದ ಶೋ ಇಟ್ ಸೆಲ್ಫ್ ವಾಸ್ ಅ ಹೀರೋ. ಅವಾಗ ಎಲ್ಲರೂ ಪಾಪ್ಯುಲರ್ ಆಗಿದ್ದೀವಿ. ಆ್ಯಂಡ್ ಇವನ್ ಟುಡೇ ಎಲ್ಲರೂ ದುಡಿತಾ ಇದ್ದಾರೆ ಆ ಸಿನಿಮಾದಲ್ಲಿ, ಒಬ್ರಲ್ಲ ಒಬ್ರು ಒಂದಲ್ಲ ಒಂದು ರೀತಿಯಲ್ಲಿ ದುಡಿತಾ ಇದ್ದಾರೆ. ಅವಾಗ ಹೆಂಗಿತ್ತು ಅಂದರೆ ಒಂದು ದಿನ ಬಿಡುವಿರ್ತಿರ್ಲಿಲ್ಲ ಸರ್, ಒಂದು ದಿನ. ಬಸ್ಗಳಲ್ಲಿ ನಾನಾಗಲಿ, ಹಿತೇಶ್ ಆಗಲಿ, ನಮ್ಮ ಅನೀಶಾ, ನಮ್ಮ ಪ್ರವೀಣ, ಸಂಜು ಅವರೆಲ್ಲ ನಾವು ಹೆಂಗೆ ಜರ್ನಿ ಮಾಡ್ತಿದ್ರೆ KSRTC ಬಸ್ಸಲ್ಲೆಲ್ಲ ಓಡಾಡ್ತಾ ಇದ್ವಿ, ಇನ್ನೊಂದು ಊರಿಗೆ ರೀಚ್ ಆದರೆ ಸಾಕು ಅಂತ. ನಾನು ಬಸ್ಸಲ್ಲಿ ಓಡಾಡ್ತೀನಪ್ಪ, ನನಗೇನಿಲ್ಲ. ಕಂತೆ ನೋಟ್ನ ಬ್ಯಾಗಲ್ಲಿ ಇಟ್ಕೊಂಡು ಈ ಪ್ರೋಗ್ರಾಮ್ ಆಯ್ತಪ್ಪ, ನೆಕ್ಸ್ಟ್ ಪ್ರೋಗ್ರಾಮ್. ಅವಾಗಲೇ ಸರ್ ಒಂದಷ್ಟು ದುಡ್ಡು, ಇಷ್ಟು ದುಡ್ಡು ನಮಗೂ ಬರುತ್ತಾ ನಮ್ಮ ಲೈಫಲ್ಲಿ ಅನ್ನೋದು ನಮಗೆ ಗೊತ್ತಾಗಿದ್ದೆ ಆವಾಗ. ಕ್ರಮೇಣ ಯಾವಾಗ ಆ ಕ್ರೇಜ್ ಒಂದು ನಾರ್ಮಲೈಸ್ ಆಗ್ತಾ ಬಂತಲ್ವ, ಅವಾಗ ನಮ್ಗೆ ಅನ್ಸಕ್ಕೆ ಶುರು ಆಗೋಯ್ತು, ಅಯ್ಯಯ್ಯೋ ಮುಗ್ದೋಯ್ತಾ ನಮ್ಮ ಬಜಾರು, ಹಾಗಿದ್ರೆ ಇಷ್ಟೇನಾ. ಸೊ ಅದೊಂದು ಪೀಕ್ ಟೈಮಲ್ಲಿ ಇದ್ದಾಗ ಅಷ್ಟೇನಾ. ಕೊರೋನಾ ಟೈಮಲ್ಲಂತೂ ಹೈ ಲೆವೆಲ್ ಡಿಪ್ರೆಷನ್ಗೆ ಹೊಟ್ಟೋಗಿದ್ವಿ ನಾವು ಕಲಾವಿದರು. ಮತ್ತೆ ಲಿಟ್ರಲಿ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಕೆಲವರು ಸೇವಿಂಗ್ಸ್ ಮಾಡ್ಕೊಂಡಿದ್ದು ದುಡ್ಡನ್ನೆಲ್ಲ ನಾವು ಕೊರೋನಾ ಟೈಮಲ್ಲಿ ಯೂಸ್ ಮಾಡ್ಕೊಂಡ್ಬಿಟ್ವಿ. ಹಾಗಾಗಿ ಮತ್ತೆ ನಾವು ಇನಿಷಿಯಲ್ ಆಗಿ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು. ಆವಾಗ ಕೈ ಹಿಡಿದಿದ್ದೆ ನಮ್ಮ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್. ನಮಗೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದಿದ ತಕ್ಷಣ ಅದು ನಮ್ಮ ಒಂಥರ ಮರುಭೂಮಿಲಿ ನೀರು ಸಿಕ್ಕಂಗೆ ಅದೇನೋ ಖುಷಿ ಆಗುತ್ತೆ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಹಾಗೆ ಆಗೋಯ್ತು. ಆ ಅರ್ಜಲ್ಲಿ ನಾವು ಅದ ಕಾರ್ಯಕ್ರಮ ಕೆಲಸ ಮಾಡಿದ್ವಿ ನಾವು. ನಿಜವಾಗ್ಲೂ ಒಂದು ದೊಡ್ಡ ಕಂಬ್ಯಾಕ್ ಅಂತಲೇ ಹೇಳ್ಬೋದು. ಬಟ್ ಅದಾದಮೇಲೆ ನಾವು ರಿಯಲೈಸ್ ಮಾಡ್ಕೊಂಡ್ವಿ, ಈ ಥರ ಮತ್ತೆ ಇನ್ನೊಂದ್ಸತಿ ನಮ್ಮ ಲೈಫಲ್ಲಿ ಬರಲ್ಲ ಬ್ಯಾಡ್ ಟೈಮ್ ಅನ್ನೋದಕ್ಕೆ ಏನು ಗ್ಯಾರಂಟಿ. ಸೊ ನಮ್ಮದನ್ನು ನಾವೊಂದು ಗುರ್ತು ಏನಾದರೂ ಇಟ್ಕೋಬೇಕು. ಕೆಲವ್ರಿಗೆ ಅವಾಗ ವಿ ಸ್ಟಾರ್ಟೆಡ್ ವರ್ಕಿಂಗ್, ಲೈಕ್ ನಾವು ಸೀರಿಯಲ್ಗೂ ಹೋಗೋಣ, ನಾವು ಸಿನಿಮಾಗೂ ಹೋಗೋಣ, ವೇದಿಕೆ ಕಾರ್ಯಕ್ರಮಗಳು ಮಾಡೋಣ. ಒಂದು 2-3 ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಳ್ಳೋಣ, ಸ್ವಲ್ಪ ಜನರಿಗೆ ಜಾಸ್ತಿ ರೀಚ್ ಆಗೋಣ. ಅಷ್ಟೊತ್ತಿಗಾಗಲೇ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಕೆಲವರು ಯೂಟ್ಯೂಬ್ ಚಾನಲೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಮನೇಲೇನೋ ಕೆಲವು ಕಲಾವಿದರು ನಾವು ಅದು ಮಾಡಿದ್ವಿ, ನಾವು ಇದು ಮಾಡಿದ್ವಿ, ಹಾಗೆಲ್ಲ ಏನೇನೋ ಪ್ಲ್ಯಾನ್ಸ್ಗಳಿದ್ವಿ. ನಾವೆಲ್ಲರೂ ಹೌದು ಗುರು, ಏನೂ ಇಲ್ಲ ಅಂದವರೆಲ್ಲರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ಏನೇನೋ ಫೇಮಸ್ ಆಗ್ತಾ ಇದ್ದಾರೆ. ಸೊ ನಮಗೇನಾಗಿದೆ, ನಾವು ಯಾಕೆ ಹಂಗೆ ಇದು ಮಾಡಬಾರ್ದು ಅಂತ ಆಮೇಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಲೈಕ್ ನಾವು ಸೀರಿಯಲ್ಗಳಿಗೆ ಹೋಗಬೇಕು, ಸಿನಿಮಾಗಳಿಗೆ ಹೋಗಬೇಕು ಅಂತ. ಕೆಲವು ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ನಮ್ಗೆ ಇಷ್ಟ ಆಗದೇ ಇದ್ದರೂ ಕೂಡ ನಾವು ಕೆಲಸ ಮಾಡೋ ಪ್ರಸಂಗ, ಯಾಕೆಂದರೆ ಆ ಟೈಮಲ್ಲಿ ನಮಗೆ ದುಡಿಬೇಕು ನಾವು ಅನ್ನೋದೊಂದು ಅರ್ಜಿತ್ತು. ಹಾಗಾಗಿ ಕಾಂಟ್ಯಾಕ್ಟ್ಸ್ಗಳನ್ನ ಬೆಳೆಸ್ಕೊಳ್ತಾ ಇವೆಂದು 4 ಸೀಸನ್ ಹುಡುಗರೆಲ್ಲ ಏನಿದ್ದೀವಿ ನಾವೆಲ್ಲ ಒಟ್ಟಾದ್ವಿ. ಕರೀರೋ, ನಿಮ್ಮ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೀರೋ, ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರಿತೀವಿ ಅಂತ ಹೇಳಿ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ವಿ. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಮಾತಾಡಿ ಅಷ್ಟೇ. ಇದು ಸ್ಕಿಟ್ಗಳಲ್ಲಿ ತುಂಬ ರೋಲ್ ಮಾಡಿದ್ರಿ, ಎಷ್ಟೋ ರೋಲ್ಗಳನ್ನು ನೋಡ್ಬಿಟ್ಟಿದ್ದೀರಾ. ಈಗ ತಾಯಿ ರೋಲು ರಿಯಲ್ ಆಗಿ ಮಾಡ್ತಾ ಇರೋದು ಹೆಂಗಿದೆ? ಖುಷಿ ಇದೆ ಸರ್, ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಿಕಾಸ್
ಮಗು ಆದಮೇಲೆ ಒಂದು ಶಾಪಿಂಗಿಂದ ಹಿಡಿದು ಜೀವನ ಶೈಲಿಯಿಂದ ಎಲ್ಲವೂ ಒಂದು ಸತಿ ಏನು ಹೇಳ್ತಾರೆ ಫ್ಲಿಪ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ನಾವು ಫಸ್ಟ್ ಏನೇ ದುಡ್ಡು ಖರ್ಚು ಮಾಡಬೇಕಿದ್ರು ಏನೇ ತೊಗೋಬೇಕಿದ್ರು ಮೊದಲು ನೆನಪಾಗೋದೇ ಮಗಳು. ಅವಳಿಗೆ ತೊಗೋಬೇಕು, ಅವಳಿಗೆ ಮಾಡಬೇಕು, ಅವಳಿಗೆ ಕೂಡಿಡಬೇಕು ಅನ್ನೋದು ಒಂದು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಒಂದೊಂದು ಸರಿ ಅನಿಸುತ್ತೆ ದಿನಾ ಕೆಲಸಕ್ಕೆ ಯಾರು ಹೋಗ್ತಾರೆ, ಅವಳನ್ನ ನೋಡಿದ್ರೆ ಅವಳಿಗೋಸ್ಕರನಾದರೂ ದುಡಿಬೇಕಪ್ಪ, ಅವಳ ಫ್ಯೂಚರ್ಗೋಸ್ಕರನಾದರೂ ದುಡಿಬೇಕಪ್ಪ ಅನ್ನೋ ಒಂದು ಮೈಂಡ್ ಸೆಟ್ ಬಂದುಬಿಟ್ಟಿದೆ ಈಗ. ಸೊ ಹಾಗಾಗಿ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಇತ್ತೀಚೆಗೆ ನಾವು ಬೇರೆ ಟೀಮ್ ಜೊತೆ ಮಾತಾಡುವಾಗಲೂ ಅಂದರೆ ನಿಮ್ಮ ಶೋದಲ್ಲಿ ಈಗ ಕಾಮಿಡಿ ಕಿಲಾಡಿಗಳು, ರಂಗಭೂಮಿ ಈ ಥರದ ಕಲಾವಿದರಿಗೆ ಶೋನಲ್ಲಾಗಲಿ ಸೀರಿಯಲಲ್ಲಾಗಲಿ ಒಂದು ಅವಕಾಶ ಕೊಟ್ಟರೆ ನಿಮ್ಗೊಂದು ಖುಷಿ ಇರೋದು, ನಿಮ್ಮ ಇಷ್ಟು ವರ್ಷದ ಎಫರ್ಟ್ಗೆ ಒಂದು ವೇದಿಕೆ ಸಿಕ್ತು ಅಂತ. ಇತ್ತೀಚೆಗೆ ತುಂಬ ಜನ ಅಂದರೆ ರೀಲ್ಸಲ್ಲಿ ಇಟ್ಟಾಗಿರ್ತಾರೆ, ರಾತ್ರೋರಾತ್ರಿ ಫೇಮಸ್ ಆಗಿಬಿಡ್ತಾರೆ, ಒಂದು ವಿಡಿಯೋ ವೈರಲ್ ಆಗಿ ಏನೋ ಇದೆಲ್ಲ ಆಗಿ ಅವ್ರನ್ನ ಕರ್ಕೊಂಬರೋದು, ರೀಲ್ಸ್ ಫೇಮಸ್ ಆಗಿ ಕರ್ಕೊಂಬರೋದು, ಈ ಥರ ಕರ್ಕೊಂಬಂದಾಗ ಎಷ್ಟೋ ಜನ ಇಷ್ಟು ವರ್ಷದಿಂದ ಅವ್ನು ತುಂಬ ಒಳ್ಳೆ ಆ್ಯಕ್ಟ್ರು, ಕಷ್ಟಪಡ್ಕೊಂಡು ಸ್ಟ್ರಗಲ್ ಮಾಡ್ತಿರೋನಿಗೆ ಒಂದು ಅವಕಾಶ ಮಿಸ್ ಆಗುತ್ತೆ. ನಂದೊಂದು ಒಪಿನಿಯನ್ ಇದೆ ಈ ವಿಷಯದ ಬಗ್ಗೆ. ಅಂದರೆ ನಾನು ಯಾವಾಗಲೂ ಫ್ರೆಂಡ್ಸ್ ಹತ್ರನೂ ಹೇಳ್ತೀನಿ, ಅದು ನೆಗೆಟಿವ್ ಆಗಿ ನೋಡಬಾರ್ದು ಅಂತ ನನ್ನ ಭಾವನೆ. ಬಿಕಾಸ್ ಯಾಕಂತಂದರೆ ಆಯಾಯ ಕಾಲಕ್ಕೆ ತಕ್ಕ ಹಾಗೆ ನಾವು ಅಡ್ಜಸ್ಟ್ ಆಗಲೇಬೇಕು. ಯಾಕೆ ಗೊತ್ತಾ, ಒಂದು ನಾವು ಈಗ ಫಾರ್ ಎಕ್ಸಾಂಪಲ್ 20ವರೆಗೆ ಅಂಥದ್ದಿರಲಿಲ್ಲ. 20 ನಂತರ ಯಾಕಾಯಿತು ಅಂದರೆ ಕೊರೋನಾ ಟೈಮಲ್ಲಿ ತುಂಬ ಪುರ್ಸೊತ್ತು, ಅಂದರೆ ಇವ್ರು ಹೇಳಿದಾಗೆ ತುಂಬ ಫ್ರೀ ಆಗಿದ್ವಿ. ಆವಾಗ ನಮ್ಮಂಥ ಕಲಾವಿದರು ಏನು ಮಾಡ್ತಿದ್ವಿ ಅಂದರೆ ಅಂಥದ್ದೆಲ್ಲ ತಲೆಗೆ ಹೋಗಲಿಲ್ಲ ನಮಗೆ. ಬಟ್ ಕೆಲವರಿಗೆ ಆ ಕ್ರಿಯೇಟಿವ್ ಮೈಂಡ್ ಶುರು ಆಯಿತು, ಏನಾದರೂ ಮಾಡಲೇಬೇಕು ಅಂದಾಗ. ಆ್ಯಕ್ಚುಲಿ ಅವರು ಕೂಡ ಸ್ಟ್ರಗಲ್ ಆಗಿದ್ದಾರೆ ಅಂತ ನಾವು ಹೇಳೋದು. ರಾತ್ರೋರಾತ್ರಿ ಬಂದಿರ್ತಾರೆ ಓಕೆ, ಬಟ್ ಅವರು ಕೂಡ ಅವರ ಒಂದು ಟ್ಯಾಲೆಂಟೇ ಅಂತ ಅದು ಕೂಡ ಒಂದು ಸಣ್ಣ ಮಟ್ಟಾಗಿ. ಸೊ ಒಂದು ಟೈಮ್ ಪೀರಿಯಡಲ್ಲಿ ಟ್ಯಾಲೆಂಟ್ ತೋರಿಸಿ ಗುರುತಿಸ್ಕೊಂಡ್ರೆ ಕರೆಕ್ಟ್. ನಾನು ಹೇಳ್ತಾ ಇರೋದು ಒಂದೇ ವಿಡಿಯೋ ವೈರಲ್ ಆಗಿಬಿಡುತ್ತೆ, ರಾತ್ರೋರಾತ್ರಿ ಫೇಮಸ್ ಆಗ್ತಾರಲ್ಲ. ಅದಕ್ಕೆ ನಾವೇನು ಅಂತಂದ್ರೆ ನಾನು ಹೇಳೋದು, ಅದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ ನಮ್ಮದು ಪ್ರಕಾರ, ನಾವು ಕೂಡ ಆ್ಯಕ್ಟರ್ಗಳೇ, ನಮ್ಮದನ್ನು ನಮ್ಮ ಅಸ್ತಿತ್ವನ ಉಳಿಸಿಕೊಳ್ಳೋಕ್ಕೆ ನಾವೇನಾದರೂ ಟ್ರೈ ಮಾಡಲೇಬೇಕು ಅಂತ. ಸೊ ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಅಂತ. ಅವನು ಬಂದ, ಅವನಿಗೆ ಸಿಕ್ತು, ಆ್ಯಕ್ಚುಲಿ ಒಂದು ಚಾನ್ಸ್ ಅದು ಸಿಕ್ತು. ಬಟ್ ನಾನೇನು ಮಾಡಬೇಕು ಅಂದರೆ ನನ್ನ ಅಸ್ತಿತ್ವನ ಹೇಗಾದರೂ ಮಾಡಿ ಉಳಿಸ್ಕೋಬೇಕು. ಇಲ್ಲಾಂದರೆ ಹಿತ್ತು ಹೇಳಿದಾಗೆ ಬೇರೆ ಯಾವುದೋ ವರ್ಕನ್ನು ನಾನು ನೋಡ್ಕೊಳ್ಳೇಬೇಕಾಗುತ್ತೆ. ಬಟ್ ನೀವು ಹೇಳಿದಾಗೆ ಅವರು ಅದೊಂದು ದುರಂತ ಆ್ಯಕ್ಚುಲಿ. ಅಂದರೆ ಒಂದಷ್ಟು ಜನ ನಮಗಿಂತಲೂ ಸೀನಿಯರ್ಸ್ ಇದ್ದಾರೆ, ನಾವೆಲ್ಲ ಇದ್ದೀವಿ ಯಂಗ್ಸ್ಟರ್ಸ್ ಅಂತಲ್ಲ, ಬಟ್ ಒಳ್ಳೊಳ್ಳೆ ಸ್ಟಾರ್ಸ್ ಇದ್ದಾರೆ, ಒಳ್ಳೊಳ್ಳೆ ಆ್ಯಕ್ಟರ್ಗಳಿದ್ದಾರೆ, ಅವರಿಗೆಲ್ಲ ಸಿಗಬೇಕು ಅನ್ನೋದು ನಮ್ಮ ಹಾರೈಕೆ ಇರಲಿ ಅಂತ ಅಷ್ಟೇ. ಸೊ ಅದೊಂದು ನನ್ನ ಒಪಿನಿಯನ್ ಆಗಿತ್ತು. ಬಿಕಾಸ್ ನಾನು ಯಾವಾಗಲೂ ಯೋಚನೆ ಮಾಡೋದಿದೆ, ಕೆಲವೊಂದು ಸಲ ಹೇಳ್ತಾರೆ ಪಾಪ, ಅವ್ರಿಗೂ ಯಾಕೆ ನಾವು ಅವ್ರನ್ನ ಬ್ಲೇಮ್ ಮಾಡೋದು, ನಾವೇನಾದರೂ ನಮ್ಮ ಅಸ್ತಿತ್ವನ ಕಂಡುಕೊಳ್ಳೋಕ್ಕೆ, ನಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಅಂತ. ನಿಮ್ಗೇನು ಅನ್ಸುತ್ತೆ ಸರ್, ನನ್ಗೆ ಯೂಶಲಿ ಏನಾಗತ್ತೆ ಅಂತ ಅಂದರೆ ಈಗಿನ ಜನ ಇದ್ದಾರಲ್ಲ, ನೀವು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ನನಗೇನು ಅನ್ಸುತ್ತೆ ಸರ್, ಈಗ ಅವ್ರೇನೋ ಒಂದು ಈಗ ಅವ್ರನ್ನ ತಗೊಳ್ತಾರಲ್ಲ, ಅವ್ರು ಏನು ಅನ್ಕೋತಾರೆ, ಈಗ ಜನ ಓ ವಾವ್ ಇವ್ರನ್ನ ಇಷ್ಟು ಜಾಸ್ತಿ ನೋಡ್ತಾ ಇದ್ದಾರೆ ಅಂದಿದ ತಕ್ಷಣ ರಪ್ಪ ಅಂತ ಅವ್ರಿಗೊಂದು ಸಿನಿಮಾಗೆ ತೊಗೊಂಡ್ಬಿಡೋದು ಅಥವಾ ಒಂದು ರಿಯಾಲಿಟಿ ಶೋಗೆ ತೊಗೊಂಡ್ಬಿಡೋದು. ಬಟ್ ನೀವು ಯೋಚನೆ ಮಾಡಿ, ಆ ರಿಯಾಲಿಟಿ ಶೋಗೆ ಏನು ಅವಶ್ಯಕತೆ ಇದೆ, ಅದು ಆ ಸ್ಟಫ್ ಅವ್ರ ಹತ್ರ ಇದೆಯಾ ಅಂತ ಗೊತ್ತಾದ್ಮೇಲೆ ತಗೊಳ್ಳಿ. ಬಿಕಾಸ್ ತುಂಬ ಜನ ಕಲಾವಿದರು ಸೋಷಿಯಲ್ ಮೀಡಿಯಾಯಿಂದ ಬಂದವರಿದ್ದಾರೆ, ಇನ್ಫ್ಲೂಯೆನ್ಸರ್ಸ್ ಬಂದವರಿದ್ದಾರೆ, ಬಟ್ ಅವ್ರು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಕೆಲವರು ರಾತ್ರೋರಾತ್ರಿ ಫೇಮಸ್ ಆದವ್ರು ಇರ್ತಾರಲ್ಲ, ಅವ್ರು ನೀವು ಹೆಂಗೆ ಅಂದ್ಕೊಳ್ತೀರಾ ಅವ್ರು ಅಲ್ಲಿಗೂ ವರ್ಕ್ ಆಗ್ತಾರೆ ಅಥವಾ ಅಲ್ಲಿಗೂ ಇದು ಮಾಡ್ತಾರೆ ಅಂತ. 15 ಸೆಕೆಂಡಿನ ಒಂದು ರೀಲ್ಸನ್ನು ನೋಡಿ ನಾವು ಇನ್ಫ್ಲೂಯೆನ್ಸ್ ಆಗೋದಕ್ಕೂ 2.5 ತಾಸಿನ ಸಿನಿಮಾ ಅಥವಾ ಅರ್ಧ ಗಂಟೆ ಒಂದು ಸೀರಿಯಲನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್. ಕೆಲವರು ಈಗ ಸ್ಮಾಲ್ ಸ್ಕ್ರೀನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಇನ್ಫ್ಲೂಯೆನ್ಸ್ ಆದವರು ಬಿಗ್ ಸ್ಕ್ರೀನಲ್ಲಿ ಮೇ ಬಿ ಅವ್ರಿಗೆ ಅನಿಸದೇ ಇರ್ಬೋದು ಇವರನ್ನೆಲ್ಲ ಯಾಕೆ ತೊಗೊಂಡಿದ್ದಾರೆ ಗುರು ಅಂತ. ಬಟ್ ತೊಗೊಂಡವ್ರಿಗೆ ಏನು ಅನಿಸುತ್ತೆ, ಇವ್ರಿಗೊಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಆ ಫಾಲೋವರ್ಸ್ ಆ ಸಿನಿಮಾ ಅಥವಾ ಆ ಸೀರಿಯಲ್ನ ನೋಡೋದು ಕುತ್ಕೊಳ್ತಾರೆ, ಅವರಿಂದ ನಮಗೆ ಸ್ವಲ್ಪ ಪಾಪ್ಯುಲಾರಿಟಿ ಸಿಗತ್ತೆ ಅಂತ ಕೆಲವರು ಅಂದ್ಕೊಳ್ತಾರೆ. ಬಟ್ ಸಿನಿಮಾಗೆ ಅದರದ್ದೇ ಆದ ಒಂದು ಗಾಂಭೀರ್ಯ ಇದೆ, ಅದರದ್ದೇ ಆದ ಒಂದು ರಾಜಮಾರ್ಗ ಇದೆ, ಹಾಗೆ ಹೋಗಬೇಕು ಸರ್. ಯಾರು ಸಿನಿಮಾದಲ್ಲಿ ಯಾರು ದಡ್ರಲ್ಲ, ಎಲ್ಲರೂ ಬುದ್ಧಿವಂತರು. ಎಲ್ರಿಗೂ ಈಗ ಒಂದು ಪ್ರಮೋಷನ್ ಲೆವೆಲ್ ಬಂದ್ಬಿಟ್ಟಿದೆ, ಹೆಂಗೆ ಪ್ರಮೋಟ್ ಮಾಡ್ಬೇಕು ನಮ್ಮ ಸಿನಿಮಾನ, ಹೆಂಗೆ ತೋರಿಸ್ಬೇಕು, ನಾವು ನಮ್ಗೆ ಇಂಥದ್ದೇ ಹೀರೋಯಿನ್ ಬೇಕು, ಈ ಥರನೇ ಹೀರೋ ಬೇಕು, ಹಿಂಗೆ ಹಾಡಿರಬೇಕು, ಹಿಂಗೆ ಪ್ರಮೋಷನ್ ಮಾಡಬೇಕು ಅಂತ. ನಾನು ಸಿನಿಮಾ ಹೆಸರು ಹೇಳೋದು ಬೇಡ, ಬಟ್ ಇತ್ತೀಚೆಗೆ ಒಂದು ಸಿನಿಮಾದಲ್ಲಿ ಏನು ನೋಡಿದೆ, ಆ ಸಿನಿಮಾದಲ್ಲಿ ಮೋಸ್ಟ್ ಆಫ್ ಜನ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸೇ ಇರೋದು. ಲಕ್ಕಿಲಿ ಚೆನ್ನಾಗಿ ಆ್ಯಕ್ಟ್ ಮಾಡೋರು ಒಬ್ಬರು ಆರ್ಟಿಸ್ಟು ಇಲ್ಲ. ಶಟ್ ಅಪ್. ಹಂಗಂದ್ರೆ ನನ್ನ ನೀನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಲೆಕ್ಕಕ್ಕೆ ಹಾಕ್ತೀನಿ ಇಲ್ಲ, ನಾನು ಅದ್ರ ಬಗ್ಗೆ ಶಟ್ ಅಪ್. ಸೊ ನಾನು ಅವ್ರನ್ನ ಕೇಳಿದೆ, ತುಂಬ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸರ್ ಅದು. ಅಂದರೆ ಒಂದು ಹಿಂದುಳಿದ ವರ್ಗನ ಯಾರೋ ಒಬ್ಬ ತುಳಿತಾ ಇರ್ತಾನೆ, ಅದನ್ನು ಮೆಟ್ಟಿ ಮುಂದೆಗಡೆ ಬರುವಂಥದ್ದು. ಸೊ ನಿಮಗೊಂದು ಲೆಕ್ಕಾಚಾರ ಇರುತ್ತೆ, ಎಷ್ಟು ಸ್ಟ್ರಾಂಗ್ ಆಗಿ ಅದನ್ನು ಪ್ರೂವ್ ಮಾಡುವಂಥ ಆರ್ಟಿಸ್ಟ್ಗಳು ಬೇಕು ನಮಗೆ ಅಂತ.
ಬಟ್ ಅಲ್ಲಿ ನೋಡಿದಂಥ ಕೆಲವು ಆರ್ಟಿಸ್ಟ್ಗಳನ್ನ ನಾನು ನೋಡ್ಬೇಕಾದ್ರೆ ನನಗನ್ನಿಸ್ತು ಇಷ್ಟೊಳ್ಳೆ ಪಾತ್ರಕ್ಕೆ ಇವ್ರು ಯಾಕೆ, ಸರಿ ಓಕೆ ಪಾತ್ರ ಕೊಟ್ಟಿದ್ದಾರೆ, ಅದಕ್ಕೆ ಇವ್ರು ಎಷ್ಟು ನ್ಯಾಯ ಒದಗಿಸ್ತಾ ಇದ್ದಾರೆ. ನಾನು ಪರ್ಟಿಕ್ಯುಲರ್ ಪರ್ಸನ್ನ ಕೇಳಿದೆ, ಯಾಕೆ ಸರ್? ಮೇಡಮ್ ಇವ್ರಿಗೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲೆಲ್ಲ 150K ಫಾಲೋವರ್ಸ್ ಇದ್ದಾರೆ ಮೇಡಮ್, ಇವನಿಗೆ 2 ಮಿಲಿಯನ್ ಇದ್ದಾರೆ ಮೇಡಮ್ ಯೂಟ್ಯೂಬಲ್ಲಿ. ಹಾಂ ಓಕೆ, ಸೊ ಅವ್ರು ಪ್ರಮೋಷನ್ ಆಗುತ್ತೆ ಮೇಡಮ್ ಗುರು ನೀನು ಚೆನ್ನಾಗಿ ಸಿನಿಮಾ ಮಾಡು ಫಸ್ಟು, ಆಮೇಲೆ ಪ್ರಮೋಷನ್ ಬಗ್ಗೆ ಯೋಚನೆ ಮಾಡು. ಈ ಥರ ಮಾಡಿ ಸಿನಿಮಾಗೆ ತಗೊಳ್ಳೋರಿದ್ದಾರೆ. ನಂಗೆ ನಿಜವಾಗ್ಲೂ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ಆ ಲೆಕ್ಕದಲ್ಲಿ ನಮಗೆ ಕಾಮಿಡಿ ಕಿಲಾಡಿಲಿ ನೀವು ನಂಬಲ್ಲ ಸರ್, ನಮ್ಗಳದ್ದು ಫೇಸ್ಬುಕ್ಕಲ್ಲಿ ಏನು ವೀಡಿಯೋಗಳು ಒಂದಷ್ಟು ಪ್ರೊಮೋ ಶಾರ್ಟ್ಸ್ಗಳು ಬಿಡೋರಲ್ಲ, ಅದೆಲ್ಲ 1 ಮಿಲಿಯನ್ 2 ಮಿಲಿಯನ್ ಆವಾಗ ಸರ್, ವಿ ಆರ್ ಟಾಕಿಂಗ್ ಅಬೌಟ್ 2016-17 ಆವಾಗಲೇ 1 ಮಿಲಿಯನ್ 2 ಮಿಲಿಯನ್ ಓಡ್ತಾ ಇತ್ತು ಸರ್. ಆ ಪಾಪ್ಯುಲಾರಿಟಿಲಿ ಬಂದವರು ಒಂದಷ್ಟು ಜನ ಕಲಾವಿದರಿದ್ದಾರೆ. ಅವ್ರುಗಳನ್ನೆಲ್ಲ ಬಿಟ್ಬಿಟ್ಟು ನೀವು ಅಂದರೆ ಅವರ ಹೊರಗಡೆ ಅವ್ರು ವೇದಿಕೆಗೆ ಹೋದ್ರು ಜನ ನೋಡಿ ಚಪ್ಪಾಳೆ ಹೊಡಿತಾರೆ, ಮುತ್ಕೋತಾರೆ ಅವ್ರಿಗೆ, ಸರ್ ಫೋಟೋ ಕೊಡಿ ಸರ್, ನೀವು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ರಿ ಸರ್ ಅಂತ. ಇವನು ಸ್ಟಾರ್ಟಿಂಗ್ ಸ್ಕಿಟ್ಟಲ್ಲಿ ಮಾಡಿದ ಪ್ಯಾಕು ಇನ್ನೂ ಜನ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಅದೊಂದು ಟ್ಯಾಲೆಂಟು. ಒನ್ ನೈಟಲ್ಲಿ ಸ್ಟಾರ್ ಆಗೋದಕ್ಕೂ ಸ್ಟ್ರಗಲ್ ಮಾಡ್ಕೊಂಡು ಬಂದು ಸ್ಟಾರ್ ಆಗೋದಕ್ಕೂ ಡಿಫ್ರೆನ್ಸ್ ಇದೆ ಸರ್. ಸೊ ಇವತ್ತಿನ ನಮ್ಮ ಚಿತ್ರರಂಗದ ದುರಂತನೇ ಇದು. ನಿನಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರಪ್ಪ? 400K ಇದ್ದಾರೆ ಸರ್, ತಗೊಳ್ಳೋಣ 400K ಒಂದು 200K ಜನನಾದರೂ ನೋಡ್ತಾರೆ ಅಲ್ವಾ? ಹಾಂ, ಕೊಲಾಬ್ ಮಾಡ್ತೀನಿ ನಮ್ಮ ಟ್ರೇಲರ್ನ ಪ್ಲೇ ಮಾಡಿ ಅಂತ ಆ ಥರ ಸಿನಿಮಾನ ಪ್ರಮೋಷನ್ ಮಾಡೋ ಲೆವೆಲಿಗೆ ಬಂದು ನಿಂತ್ಬಿಟ್ಟಿದ್ದಾರೆ. ಸೊ ಲೈಕ್ ನಿಜವಾಗ್ಲೂ ಡಿಸಾಸ್ಟರ್, ಅದು ಆಗಬಾರ್ದು. ಅದು ನಿಜವಾಗ್ಲೂ ಆ ಒಬ್ಬ ಕಲಾವಿದ, ಅವನು ಇನ್ಫ್ಲೂಯೆನ್ಸರು, ಅದು ಬೇರೆ ಬೇರೆ ವೇದಿಕೆ ಅಷ್ಟೇ ಸರ್. ಬಟ್ ಫೈನಲಿ ನಾವು ಬರೋದು ಸಿನಿಮಾಗೇನೆ, ಬೆಳ್ಳಿ ಪರದೆಗೇನೆ ಬರೋದಲ್ವ. ನನ್ನ ಅನಿಸಿಕೆ ಏನು ಅಂತಂದರೆ, ಅವನಿಗೆ ಅರ್ಹತೆ ಇದೆ ಅಥವಾ ಅವನಲ್ಲಿ ಆ ಟ್ಯಾಲೆಂಟ್ ಇದೆ ಅಂತಂದರೆ ಖಂಡಿತವಾಗ್ಲೂ ಬಳಸ್ಕೊಳ್ಳಿ. ಟು ಬಿ ಫ್ರ್ಯಾಂಕ್, ಓಪನಾಗಿ ಹೇಳ್ತಾ ಇದ್ದೀನಿ ಸರ್, ಗೌರವ್ ಶೆಟ್ಟಿ ಅವರು ಒಬ್ಬರು ಆರ್ಟಿಸ್ಟ್ ಅಂತ ಇದ್ದಾರೆ. ಇಷ್ಟು ಹಿಂಗಿದೆ ಟೈಮಿಂಗ್. ಅವರು ಅಷ್ಟೇ ಈ ಥರ ಯೂಟ್ಯೂಬ್ಗಳಲ್ಲಿ ಒಂದಷ್ಟು ಏನೇನೋ ವೀಡಿಯೋಸ್ಗಳನ್ನ, ಶಾರ್ಟ್ ಮೂವೀಸ್ಗಳನ್ನ ಮಾಡ್ಕೊಂಡು ಬಂದವರು. ಪ್ರತಿಯೊಂದು ವೀಡಿಯೋದಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಸರ್. ಆಮೇಲೆ ಕಲಾವಿದರಿದ್ದಾರಲ್ಲ ಅವ್ರ ಜೊತೆಗೆ, ಅವರು ಕೂಡ ಸಖತ್ತಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಅವರು ಡಾರ್ಲಿಂಗ್ ಕೃಷ್ಣ ಸರ್ ಜೊತೆಗೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಆ ಥರದ ಆರ್ಟಿಸ್ಟ್ಗಳು, ನಿಜವಾಗ್ಲೂ ಪ್ರಬುದ್ಧತೆ ಇರುವಂಥ ಆರ್ಟಿಸ್ಟ್ಗಳನ್ನು ತಗೊಳ್ಳಿ. ಸುಮ್ಮನೆ ಒನ್ ನೈಟ್ ಆಗೋ ಆರ್ಟಿಸ್ಟ್ಗಳನ್ನು, ಅವ್ರ ಫಾಲೋವರ್ಸ್ಗಳನ್ನು ಫಾಲೋ ಮಾಡಿ ನೀವು ತೊಗೊಳ್ಳೋದಿದೆಯಲ್ಲ, ಆ ಕ್ರೇಜ್ ಒನ್ ನೈಟ್ ಕ್ರೇಜ್ ಅಷ್ಟೇ ಸರ್. ಅದು ಒಂದ್ಸತಿ ಜನ ಒಂದು ದಿನ ಹೋಗುತ್ತೆ ಸರ್, ಅದು ಹಾಗೆ ಹೋಗ್ಬಿಡುತ್ತೆ, ಒಂಥರ ಮಿಂಚ್ ಬಂದಂಗೆ. ಒನ್ ನೈಟಲ್ಲಿ ಸ್ಟಾರ್ ಆಗಿಬಿಟ್ರು ನೀವು ಹೇಳಿದ್ರಲ್ಲ, ಹಾಗೆ ಅದು ಒನ್ ನೈಟಿಗೆ ಹೊಟ್ಟೋಗುತ್ತೆ ಸರ್. ಆ ಸಿನಿಮಾಗಳು ಮನಸ್ಸಲ್ಲಿ ಉಳಿಯೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇನ್ಫ್ಲೂಯೆನ್ಸರ್ನ ತೊಗೊಳಂಗಿದ್ರೂ ಯೋಗ್ಯವಾದವ್ರನ್ನ, ಪಾತ್ರಕ್ಕೆ ಜೀವ ತುಂಬೋರ್ನೇ ತೊಗೊಳ್ಳಿ. ಅವರು ಕಲಾವಿದ್ರೆ, ನಾವು ಕಲಾವಿದ್ರೆ. ಬಹುಶಃ ನಾವು ಬೇರೆ ರೀತಿಯಿಂದ ಬೆಳಕಿಗೆ ಬಂದಿದ್ವಿ, ಅವ್ರು ಬೇರೆ ರೀತಿಯಿಂದ ಬೆಳಕಿಗೆ ಬಂದಿದ್ದಾರೆ. ಬಟ್ ಅವ್ರು ಅದೇ ಹೇಳ್ತಾರಲ್ಲ, ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ, ಅವ್ರವ್ರದ್ದೇ ಆದ ಸ್ಟ್ರಗಲ್ಸ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಏನು ಹೇಳ್ತಾರೆ, ಆ ವ್ಯಾಲ್ಯೂ ಇದ್ದವ್ರಿಗೆ ಕೊಡಿ ಅಷ್ಟೇ. ಆ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡೋದಕ್ಕೆ ಆ ವ್ಯಾಲ್ಯೂ ಇದ್ದವ್ರಿಗೆ ಕೊಡಿ ಅಂತ ಹೇಳ್ತೀನಿ. ಇಲ್ಲ, ವಿಶೇಷ ಎಲ್ಲ ಬೇರೆ, ನಂದೇನು ವಿಶೇಷ ಬೇರೆ. ನಿನ್ನ ಅಭಿಪ್ರಾಯ ಹೇಳು, ಬಿಕಾಸ್ ನೀನು ಈಗ ಯೂಟ್ಯೂಬ್ ಚಾನಲ್ ಪ್ಯಾಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ. ಸಾಕು ಸಾಕು. ಹೌದು, ಸತ್ಯ. ಈಗ ಹೇಳು. ಅಲ್ಲ, ನನ್ನದೇನು ಅಭಿಪ್ರಾಯ ಇಲ್ಲ, ಅದು ಅವರವರ ಪ್ರಯತ್ನ ಅಷ್ಟೇ. ಈಗ ಅವನು ಒಂದು ನೈಟಲ್ಲಿ ಸ್ಟಾರ್ ಆಗ್ತಾನೆ ಅಂತ ಅವ್ನು ಲಕ್ಕಿ. ಆ್ಯಕ್ಚುಲಿ ಎಲ್ಲೋ ರಿಚಾರ್ಜ್ ಮಾಡ್ತಿದ್ದವ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ನಂದು ಅದು ಅದೃಷ್ಟ. ಹಾಗೆ ಒಬ್ಬೊಬ್ಬರಿಗೆ ಅನ್ನೋದು ಅದೃಷ್ಟ ಇರುತ್ತೆ. ಒಂದು ನೈಟಲ್ಲಿ ಸ್ಟಾರ್ ಆದವನು ಅದನ್ನು ನೀಟಾಗಿ ಉಳಿಸ್ಕೊಂಡ್ರೆ ಯಾವತ್ತೂ ಶೈನ್ ಆಗ್ತಿರ್ತಾನೆ ಅಂತ ಅಷ್ಟೇ. ಒಂದ್ಸಲ ಸಿಕ್ಕಿದ ಊಟವನ್ನು ಮಿಸ್ ಮಾಡಿಕೊಟ್ರೆ ಮತ್ತೆ ಊಟ ಸಿಗೋದು ಕಷ್ಟ ಇದೆ. ಸಿಕ್ಕಿದ ಊಟನ ಚೆನ್ನಾಗಿ ಊಟ ಮಾಡಿ, ತಿಂದು ತೇಗಿ ಮಲ್ಕೋಬೇಡಿ, ಕೆಲಸ ಮಾಡಿ ಅಂತ ಅಷ್ಟೇ ಹೇಳೋದು. ಬೇರೆ ಏನೋ ಮಲ್ಕೊಂಡ್ರು ಮತ್ತೆ ಎದ್ದು ಬನ್ನಿ ಅಷ್ಟೇ. ಅದು ಅವ್ರವ್ರ ಇಷ್ಟ ಅಲ್ವಾ, ಅಷ್ಟೇ ಅವ್ರಿಗೆ ಬೇಕಾದಾಗ ಮಾಡ್ಕೋತಾರೆ. ಸೂಪರ್ ಸರ್, ಇಷ್ಟೊತ್ತು ಮಾತಾಡಿದ್ರಿ. ದಸ್ಕತ್ ಸಿನಿಮಾ May 9th ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಕ್ವಾಲಿಟಿ ಅಂತ ಅನಿಸ್ತು. ಪರ್ಸ್ನಲಾಗಿ ನಾನು ಇಂಟರ್ವ್ಯೂಗೆ ಅಂತ ಒಂದಷ್ಟು ವಿಜುವಲ್ಸ್ ನೋಡ್ಕೊಂಡ್ಬಂದೆ, ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಆಲ್ ದ ಬೆಸ್ಟ್ ಸರ್, ಸಿನಿಮಾ ಒಳ್ಳೇದಾಗಲಿ. ತುಳುವಲ್ಲಿ ಆಲ್ರೆಡಿ ಹಿಟ್ಟಾಗಿದೆ, ಸೊ ಕನ್ನಡದಲ್ಲಿ ಕೂಡ ಈ ಸಿನಿಮಾ ಹಿಟ್ಟಾಗಲಿ ಅಂತೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಫಸ್ಟ್ ಡೇ ಫಸ್ಟ್ ಶೋ ಚಾನಲ್ ಮೂಲಕ. ಸೊ ಇವತ್ತು ನನ್ನ ಜೊತೆ ನನ್ನ ಇಬ್ಬರು ಆತ್ಮೀಯ ಸ್ನೇಹಿತರು, ಅಂದರೆ ನನಗೆ ಯಾವಾಗಲೂ ಜೊತೆ ಆಗಿರೋರು. ಈ ಸಿನಿಮಾಗೆ ಅಂತಲ್ಲ, ಸಿನಿಮಾ ಅಂತಲ್ಲ, ಬಾಕಿ ವಿಷಯಗಳಲ್ಲೂ ಅಷ್ಟೇ, ನಮ್ಮ ವೈಯಕ್ತಿಕವಾದಂಥ ಸುಖ ಕಷ್ಟ ಏನಿದೆ ಎಲ್ಲದಕ್ಕೂ ಕೂಡ ಸ್ಪಂದಿಸುವವರು. ಸೊ ಹಿತು ಮತ್ತು ನಮ್ಮ ನಯನ ಇಬ್ಬರು ಕೂಡ ನನ್ನ ಜೊತೆ. ಥ್ಯಾಂಕ್ಸ್ ಹೇಳಲ್ಲ, ಥ್ಯಾಂಕ್ಸ್ ಹೇಳಿದ್ರೆ ಮತ್ತೆ ಬೈಬೋದು, ಥ್ಯಾಂಕ್ಸ್ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ. ಸೊ ಊಟ ಕೊಡಿಸುವ. ಸೊ ಅವ್ರ ಜೊತೆ ಆದರೂ ನಮ್ಮ ದಸ್ಕತ್ ಟೀಮಲ್ಲೇ ಇದ್ದಾರೆ ಇಬ್ಬರು ಕೂಡ. ಸೊ ಥ್ಯಾಂಕ್ಸ್ ಇಜ್ಜಾತ, ಅವರಿದ್ದಾರೆ. ಆ್ಯಂಡ್ ನಮ್ಮ ಹೀರೋ ಮತ್ತು ಹೀರೋಯಿನ್ ಆ್ಯಂಡ್ ಒಂದಷ್ಟು ಜನ ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ. ಸೊ ಎಲ್ಲರ ಕೆಲಸ ಸಾಕಾರ ಆಗೋದು ಯಾವಾಗ ಅಂತ ಕೇಳಿದರೆ, ಈಗ ನೀವು ಹೇಳಿದಾಗೆ ನಮ್ಮ ತುಳುನಾಡಿನಾದ್ಯಂತ ಹಿಟ್ಟಾಗಿದೆ ಸಿನಿಮಾ.
ಅಲ್ಲಿ ಕೂಡ ನೋಡಿ ನಮ್ಮ ಒಂದಷ್ಟು ತಂತ್ರಜ್ಞರಿಗೆ ಆ್ಯಕ್ಟರ್ಗಳಿಗೆ ಕೆಲಸ ಸಿಕ್ಕಿದೆ, ಸತ್ಯವಾಗ್ಲೂ ಸಿಕ್ಕಿದೆ. ನಮಗೂ ಈಗ ಬೇರೆ ಸಿನಿಮಾಗೆ ಆಫರ್ ಕೂಡ ಬಂದಿದೆ, ಖುಷಿಯ ವಿಚಾರಣೆ. ಸೊ ಈಗ ಕನ್ನಡದ ಆಡಿಯನ್ಸ್ ಈ ಕಡೆ ಯಾರಿದ್ದಾರೆ, ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಅಥವಾ ಚಿಕ್ಕಮಗಳೂರು, ಶಿವಮೊಗ್ಗ, ಹೀಗೆ ಇಂಥ ಒಂದಷ್ಟು ಬೆಲ್ಟ್ಗಳಿಗೆ ನಾವು ಕನ್ನಡದಲ್ಲಿ ತೋರಿಸ್ತೀವಿ ಎಲ್ರಿಗೂ ಸಿನಿಮಾನ. ಸೊ ಎಲ್ಲರೂ ನೋಡಿ, ಮೇ 9ಕ್ಕೆ ರಿಲೀಸ್ ಆಗುತ್ತೆ. ಎಲ್ಲರೂ ನೋಡಿ ನಮಗೆ ಮತ್ತೆ ಕೆಲಸ ಮಾಡುವಂಥ ಒಂದು ಉತ್ಸಾಹ ಕೊಡಿ. ಸೊ ಒಂದಷ್ಟು ಜನರಿಗೆ ಕೆಲಸ ಆಗುತ್ತೆ, ಅನ್ನ ಆಗುತ್ತೆ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ದಸ್ಕತನ ನೋಡಬೇಕು. ಬಿಕಾಸ್ ನಮ್ಮ ಸಿನಿಮಾ ಅಂದರೆ ನಮ್ಮ ಕೂಸಲ್ವಾ, ಅದು ನಾವು ಬೆಳೀಲಿ ಅನ್ನೋ ಆಸೆ, ಸ್ವಲ್ಪ ದುರಾಸೆ ಜಾಸ್ತಿನೇ ಇರುತ್ತೆ. ಅದಕ್ಕೆ ಹೆತ್ತೋರಿಗೆ ಹೆಗ್ಣ ಮುದ್ದು ಅಂತಾರಲ್ಲ ಹಾಗೆ. ಬಟ್ ನಮ್ಮ ಮಗು ತುಂಬ ಚೆನ್ನಾಗಿದೆ, ಅದು ಹೆಗ್ಣ ಆಗಿಲ್ಲ, ತುಂಬ ಚೆನ್ನಾಗಿದೆ. ಹಾಗಾಗಿ ಇದು ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ನನಗೆ ಈಗ ಬೇರೆ ಭಾಷೆ ಸಿನಿಮಾಗಳು ಬೇರೆ ಬೇರೆ ಭಾಷೆಗಳಲ್ಲಿ ಫೇಮಸ್ ಆದಂಗೆ ನಮ್ಮ ದಸ್ಕತ್ ಸಿನಿಮಾ ಕೂಡ ಫೇಮಸ್ ಆಗಲಿ, ತಮಿಳ್ ತೆಲುಗು ಅವ್ರಿಗೂ ಕೂಡ ಗೊತ್ತಾಗಲಿ ನಮ್ಮ ಕನ್ನಡದ ತಾಕತ್ತು ಅಥವಾ ನಮ್ಮ ಕರ್ನಾಟಕದಲ್ಲಿರುವಂತಹ ಬೇರೆ ಬೇರೆ ಸಂಸ್ಕೃತಿಯ ತಾಕತ್ತು ಏನಿದೆ ಅನ್ನೋದು ಅವ್ರಿಗೂ ಗೊತ್ತಾಗಲಿ ಅನ್ನೋದು ನಮ್ಮ ಆಸೆ. ಸೊ ಇದು ಮೊದಲು ನಾವು ಕನ್ನಡಿಗರಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ಎಷ್ಟರ ಮಟ್ಟಿಗೆ ನಮ್ಗೆ ಹೆಲ್ಪ್ ಮಾಡ್ತೀರಾ ಅಥವಾ ನಮ್ಮ ಸಿನಿಮಾನ ಗೆಲ್ಲಿಸ್ತೀರಾ ಅನ್ನೋದ್ರ ಮೇಲೆ ಬೇರೆ ಭಾಷಿಗರಿಗೆ ನಾವು ನಮ್ಮ ಸಿನಿಮಾನ ತಾಕತ್ತಾಗಿ ಅಥವಾ ಧೈರ್ಯವಾಗಿ ತೋರಿಸಬಹುದು ಅನ್ನೋದು ಧೈರ್ಯ ನಿಂತಿದೆ, ಅದ್ರ ಮೇಲೆ ನಿಂತಿದೆ. ಹಾಗಾಗಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಕನ್ನಡಿಗಸ್ ಟು ಸಪೋರ್ಟ್ ಅಸ್, ಅಷ್ಟೇ, ಇನ್ನೇನೂ ಇಲ್ಲ. ಥ್ಯಾಂಕ್ ಯು.